ಯಾವ ರೀತಿಗೆ ವಂಡರ್ಸ್ ಹೊಂದಿದರು, ಯಾವ ರೀತಿಗೆ ಅದ್ಭುತವಾದ ಆಶೀರ್ವಾದ ಹೊಂದಿದರು, ಯಾವ ರೀತಿಗೆ ಜಯ ಹೊಂದಿದ್ರು ಎಂಬುದಾಗಿ ಸತ್ಯವೇದದಿಂದ 4 ವಿಷಯಗಳು ನಿಮ್ಮದ್ರೆ ನಾನು ಬೇಗ ಹೇಳ್ತೇನೆ. ನಿಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ಪ್ರಾರ್ಥನೆಯಿಂದ ನನ್ನ ಜೀವಿತದಲ್ಲಿ ಪ್ರತಿಯೊಂದರ ಮೇಲೆ ಜಯ ಹೊಂದಬೇಕಪ್ಪ ಅಂತಂದರೆ ನನ್ನ ಮಾತನ್ನು ಜಾಗ್ರತೆಯಿಂದ ಕೇಳ್ರಿ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದರ ಮೇಲೆ ನಿನ್ನ ಜಯವನ್ನು ಹೊಂದಬೇಕಪ್ಪ ಅಂತಂದರೆ ಈ 4 ವಿಷಯಗಳು ಜಾಗ್ರತೆಯಿಂದ ಕೇಳ್ರಿ. ಬನ್ನಿ, ನಾವೆಲ್ಲರೂ ಕೂಡ ನಾವು ಮೊದಲನೇ ಅರಸಗಳ ಪುಸ್ತಕದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ನಿಮ್ಮ ಸತ್ಯವೇದವನ್ನು ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. 2ನೇ ಅರಸಗಳ ಪುಸ್ತಕ 4ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಏಕಾಂತ ಪ್ರಾರ್ಥನೆ ಅದು ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾದಂಥ ಪ್ರಾರ್ಥನೆ. ಒಟ್ಟಾರೆ ಹೇಳಬೇಕಪ್ಪ ಅಂತಂದರೆ ಒಂದು ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಪ್ರಾರ್ಥನೆ ಎಲ್ಲ ಪ್ರಾರ್ಥನೆಗಳಲ್ಲಿ ಬಹಳ ಪ್ರಾಮುಖ್ಯವಾಗಿರೋದ್ರಿಂದ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಇವತ್ತು ಬಹಳ ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೊಳ್ತಾರೆ ಚರ್ಚಲ್ಲಿ ಪ್ರೇಯರ್ ಮಾಡಬೇಕು, ಎಲ್ಲರೂ ತಿಳ್ಕೊಳ್ತಾರೆ ಗುಂಪಿನಲ್ಲಿ ಪ್ರೇಯರ್ ಮಾಡಬೇಕು, ಎಲ್ಲರೂ ಆ ಕಡೆ ಪ್ರೇಯರ್ ಮಾಡಬೇಕು, ಈ ಕಡೆ ಪ್ರೇಯರ್ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದೆಲ್ಲ ಒಳ್ಳೆಯದೇ, ಅದೆಲ್ಲ ಓಕೆನೇ, ಎಲ್ಲ ಕಡೆಗೆ ಪ್ರಾರ್ಥನೆ ಮಾಡಿರಿ. ಅದನ್ನು ನೋಡ್ತೇವೆ. ನಿಮ್ಮ ಜೀವಿತದಲ್ಲಿ ಪ್ರಭಾವ ಬರಬೇಕಪ್ಪ ಅಂತಂದರೆ, ನಿಮ್ಮ ಜೀವಿತದಲ್ಲಿ ದೇವರ ಪ್ರಾರ್ಥನೆ ಅಡಗಿರುವಂಥ ಪ್ರಭಾವ ನಿಮ್ಮ ಜೀವಿತದಲ್ಲಿ ಜಯವನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ ಈ 4 ವಿಷಯಗಳನ್ನು ಸ್ವಲ್ಪ ನಾವು ಜಾಗ್ರತೆಯಿಂದ ಕೇಳೋಣ. ಕಾರಣ ಏನಪ್ಪ ಅಂತಂದರೆ ನನ್ನ ಪ್ರೀತಿದ್ರ ಮಕ್ಕಳೇ, ಈ ಪ್ರಾರ್ಥನೆ ವಿಷಯದಲ್ಲಿ ನಮಗೆ ಸರಿಯಾದಂಥ ಅವಗಾಹನೆ ಇರಲಿಲ್ಲಪ್ಪ ಅಂತಂದರೆ ತುಂಬ ನಾವು ಮೋಸ ಹೋಗ್ತೇವೆ. ಅದಕ್ಕೋಸ್ಕರಾಗಿ ಬನ್ನಿ ನಾವೆಲ್ಲರೂ ಕೂಡ 2ನೇ ಅರಸಗಳ ಪುಸ್ತಕ 4ನೇ ಅಧ್ಯಾಯ ಮೊದಲನೇ ವಿಷಯ ಪ್ರಾರ್ಥನೆಯಲ್ಲಿ 4:32. ಯಾರಾದರೂ ಒಬ್ಬರು ಓದ್ರಮ್ಮ, ಹಿಂದಿಯಲ್ಲಿ ಫಸ್ಟ್ ಓದ್ರಮ್ಮ. ಮೈಕ್ ಕೊಡಮ್ಮ, ಮೈಕ್ ಹಿಂದಿಯಲ್ಲಿ ಫಸ್ಟ್. 2ನೇ ಅರಸಗಳ ಪುಸ್ತಕ 4ನೇ ಅಧ್ಯಾಯ 32. वो भीतर गई, हाँ वो भीतर गई और उसके पाँव पर गिरे, और उसके पाँव पर गिरी, पाँव के ऊपर गिरे, भूमि तक झुककर दंडवत किया, फिर अपने बेटे को उठाकर निकल गई. ಸಾಕಮ್ಮ, ಕನ್ನಡದಲ್ಲಿ ಓದಮ್ಮ. 4:32. ಎಲಿಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರೋ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಮೇಲೆ ಬೋರಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರಲು ಬೀಳಲು ಹುಡುಗನು 7 ಸಾರಿ ಸೀತು ಕಣ್ಣೇರಿದನು. ಏನ್ ಮಾಡಿದನು? ಕಣ್ಣು ತೆರೆದನು. ಹಲ್ಲೆಲೂಯಾ. ಸೊ ಬನ್ನಿ, ನಿಮ್ಮ ಸತ್ಯವೇದನೆ ಮುಡಿಯಲ್ಲಿ ಇಟ್ಕೊಂಡು ಸ್ವಲ್ಪ ನನ್ನ ಕಡೆಗೆ ನೋಡ್ರಿ. ನಾನು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾನು ಮುಂಚೆ ಹೇಳಿದೆ ಪ್ರಾರ್ಥನೆಯಲ್ಲಿ ಪ್ರಭಾವ ಇದೆ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅದು ಪ್ರಭಾವವನ್ನು ತರ್ತದೆ, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ತರ್ತದೆ ಎಂಬುದಾಗಿ ನಾನು ಹೇಳಿದೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 2ನೇ ಅರಸಗಳ ಪುಸ್ತಕ 4ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡ್ತೇವೆ ಎಲಿಷನು ಒಬ್ಬ ಸತ್ತ ಹುಡುಗನಿಗೋಸ್ಕರವಾಗಿ ಅಲ್ಲಿ ಏನು ಮಾಡ್ತಾ ಅಂದರೆ ಆತನು ಪ್ರಾರ್ಥನೆಯನ್ನು ಆತನು ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಎಲಿಷನು ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ರೀ? ಸತ್ತ ಹುಡುಗನಿಗೋಸ್ಕರವಾಗಿ ಎಲಿಷನು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಆತನು ಮಾಡ್ತಾ ಇದ್ದಾನೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಇವತ್ತು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಪ್ರಭಾವವನ್ನು ತರಬೇಕಪ್ಪ ಅಂತಂದರೆ, ಪ್ರಾರ್ಥನೆಯ ಅದ್ಭುತ ನಾವೆಲ್ಲರೂ ಕಾಣಬೇಕಪ್ಪ ಅಂತಂದರೆ, ಪ್ರಾರ್ಥನೆ ಅಡಗಿರುವಂಥ ಮೊಟ್ಟ ಮೊದಲನೇ ಪ್ರಭಾವ ಏನಪ್ಪ ಅಂತಂದರೆ, ಪ್ರಾರ್ಥನೆಯೊಂದಿಗೆ ನಿನ್ನ ಸಂಬಂಧ ಒಂದು ವೇಳೆ ಗಟ್ಟಿಯಾಗಿ ಚೆನ್ನಾಗಿತ್ತಪ್ಪ ಅಂತಂದರೆ ಅದು ನಿನ್ನ ಜೀವಿತದಲ್ಲಿ ಮೊಟ್ಟ ಮೊದಲಾಗಿ ತರುವಂಥ ಒಂದು ಪ್ರಭಾವ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನಮ್ಮ ಎದುರುಗಡೆ ಇರುವಂಥ ಶವಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಅಂತೇಳಿ. ಹಲ್ಲೆಲೂಯಾ. ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಬೇಕಂತ ನಾವು ಶವಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಂತೇಳಿರಿ. ಹಾಗಾದರೆ ನಿಮಗೊಂದು ಪ್ರಶ್ನೆ ಬರ್ತದೆ, ಅಣ್ಣ ನಮ್ಮ ಮನೆಗೆಲ್ಲಿ ಹೆಣವ, ನಮ್ಮ ಮನೆಗೆಲ್ಲಿ ಶವವಪ್ಪ ಅಂಥೇಳಿ ನೀವೊಂದು ಪ್ರಶ್ನೆ ಬರ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ
ಪಾಪದಿಂದ ಅಪರಾಧದಿಂದ ನಾವೆಲ್ಲರೂ ಕೂಡ ಏನಾಗಿದ್ದೇವಂತ್ರಿ, ಸತ್ತಂಥವ್ರಾಗಿದ್ದೇವೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಅಂತೇಳಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ತಮ್ಮ, ಓ ನನ್ನ ಪ್ರೀತಿಯ ತಂಗಿ, ಸಹೋದರ ಸಹೋದರಿಯೇ, ನೀನು ರಕ್ಷಣೆ ಹೊಂದಿದ್ದೀಯಾ, ನೀನು ಬೆಲೆಯುಳ್ಳಂಥ ರಕ್ಷಣೆನ ಅಂಗೀಕರಿಸ್ಕೊಂಡಿದ್ದೀಯಾ. ಆದರೆ ಇವತ್ತು ನಿನ್ನ ಮನೆಯಲ್ಲಿ ಇನ್ನೂ ಎಷ್ಟು ರಕ್ಷಣೆ ಹೊಂದದಂಥ ಸತ್ತ ಹೆಣಗಳು ನಾರ್ತವೆ ಎಂಬುದಾಗಿ ಒಂದು ಸಲ ನಿನ್ನನ್ನು ನೀನು ನೋಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ಇವತ್ತು ರಕ್ಷಣೆ ಇಲ್ಲದವರೆಲ್ಲ ಯಾರಂತ್ರಿ? ಅವರೆಲ್ಲ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿರುವಂಥವ್ರು, ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡದಂಥವ್ರು, ರಕ್ಷಣೆಯನ್ನು ಹೊಂದದಂಥವ್ರು ಯಾರು ಎಂಬುದಾಗಿ ನೋಡ್ತ ಸಂದರ್ಭದಲ್ಲಿ ಅವೆಲ್ಲ ಜೀವಂತ ಹೆಣಗಳೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಿಂದ ಅದ್ಭುತ ಬರಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಿಂದ ನಾವು ಒಂದು ಪರಿವರ್ತನೆ ಬರಬೇಕಪ್ಪ ಅಂತಂದರೆ, ಪ್ರಾರ್ಥನೆಯ ಪ್ರಭಾವ ನಮ್ಮ ಜೀವಿತದಲ್ಲಿ ಇರಬೇಕಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವೆಲ್ಲರೂ ಕೂಡ ಈ ಅನುಭವದಲ್ಲಿ ಬರಬೇಕು. ಯಾವ ಅನುಭವದಲ್ಲಿ ಬರಬೇಕಪ್ಪ ಅಂತಂದರೆ, ಎಲೀಷನಲ್ಲಿ ಹೋದ ತಕ್ಷಣ ಏನು ಮಾಡಿದನಪ್ಪ ಅಂತಂದರೆ ಬಾಗಿಲನ್ನು ಮುಚ್ಚಿದನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಎಲೀಷನು ಮೊದಲನೇದಾಗಿ ಏನು ಮಾಡ್ದನಂತ್ರಿ? ಬಾಗಿಲನ್ನು ಮುಚ್ಚಿದನಂತ, ಒಳಗೆ ಯಾರೂ ಬರಲಾರ್ದಂಗೆ. ಅಂದರೆ ನಾವು ನೋಡ್ತೇವೆ ಎಲೀಷನ ಒಂದು ಪ್ರಾರ್ಥನೆ ಅದು ಯಾವುದಕ್ಕೆ ಸಾದೃಶ್ಯ ಆಗಿದೆ ಅಂತಂದರೆ, ಅದು ಪರ್ಸ್ನಲ್ ಪ್ರೇಯರ್ಗೆ ಅದು ಸಾದೃಶ್ಯವಾಗಿದೆ ಅಂತೇಳಿ. ಹಲ್ಲೆಲೂಯಾ. ಅದು ಒಬ್ಬ ವ್ಯಕ್ತಿಯ, ಒಬ್ಬ ವಿಶ್ವಾಸಿಯ ವೈಯಕ್ತಿಕ ಪ್ರಾರ್ಥನೆಯನ್ನು ಸೂಚಿಸ್ತದೆ ಅಂತೇಳಿರಿ. ಹಲ್ಲೆಲೂಯಾ. ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ವೈಯಕ್ತಿಕವಾಗಿ ನೀನು ಮಾಡುವಂಥ ಪ್ರಾರ್ಥನೆ ಅನುಭವ ನಿನ್ನ ಜೀವಿತದಲ್ಲಿದೆಯಾ? ವೈಯಕ್ತಿಕವಾಗಿ ನೀನು ಪ್ರಾರ್ಥನೆಯಲ್ಲಿ ಸಮಯ ಕಳೀತಾ ಇದೆಯಾ? ವೈಯಕ್ತಿಕ ಪ್ರಾರ್ಥನೆ, ಏಕಾಂತ ಪ್ರಾರ್ಥನೆ, ನೀನು ಪ್ರಾರ್ಥನೆಗೋಸ್ಕರವಾಗಿ ನೀನು ಬಾಗಿಲನ್ನು ಮುಚ್ಚಿದಂಥ, ಕಿಟಕಿಗಳನ್ನು ಮುಚ್ಚಿದಂಥ ಅನುಭವ ನಿನ್ನ ಜೀವಿತದಲ್ಲಿ ಇದೆಯಾ? ದೇವರನ್ನ ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಇವತ್ತು ಯಾವ ಪ್ರಾರ್ಥನೆಯಲ್ಲಿ ಪ್ರಭಾವ ಇದೆಯಪ್ಪ ಅಂತಂದರೆ, ನೀನು ಯಾವಾಗ ಬಾಗಿಲನ್ನು ಮುಚ್ಚಿಕೊಂಡು ನೀನು ಪ್ರಾರ್ಥನೆ ಮಾಡ್ತೀಯೋ, ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಪ್ರಾರ್ಥನೆಯಲ್ಲಿ ಪ್ರಭಾವ ಅಡಗಿದೆ ಅಂತೇಳಿರಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ಸಹೋದರನೇ, ನನ್ನ ಪ್ರೀತಿಯ ಸಹೋದರಿ, ಈ ಪ್ರಾರ್ಥನೆ ಕುರಿತು ನಮಗೆ ಸಂಪೂರ್ಣವಾದಂಥ ಜ್ಞಾನ ಇರಬೇಕ್ರಿ. ಪ್ರಾರ್ಥನೆ ಕುರಿತು ಏನಿರ್ಬೇಕ್ರಿ? ಸಂಪೂರ್ಣವಾದಂಥ ಜ್ಞಾನ ಇರಬೇಕ್ರಿ. ವಿಶ್ವಾಸಿ ಮಕ್ಕಳಿಗೆ ಯಾಕೆ ಜ್ಞಾನ ಇರಬೇಕಪ್ಪ ಅಂತಂದರೆ, ದೇವರ ವಾಕ್ಯ ಹೇಳ್ತದೆ 1 ಕೊರಿಂಥಿ 20ನೇ ಅಧ್ಯಾಯದಲ್ಲಿ, ಇಹಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ದೇವರು ಬುದ್ಧಿಹೀನರಂತ ನಮ್ಮನ್ನು ಆರಿಸ್ಕೊಂಡಿದ್ದಾನಂತ. ಹಲ್ಲೆಲೂಯಾ. ಯಾರಿಗೆ ನಾಚಿಕೆ ಪಡಿಸ್ಬೇಕಂತ ದೇವರ? ಇಹಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕಾಗಿ, ಈ ಲೋಕದಲ್ಲಿ ಯಾವ ಕೆಲಸಕ್ಕೆ ಬಾರದಂತ ನಮ್ಮನ್ನು, ಬುದ್ಧಿಹೀನರಂತ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡ್ಬೇಕಂತೇಳಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನಂತ. ಅದಕ್ಕೆ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಹಾಫ್ ನಾಲೆಜ್ ಇತ್ತಂದ್ರೆ ವೆರಿ ವೆರಿ ಡೇಂಜರ್ ಅಂತೇಳಿ. ಹಾಫ್ ನಾಲೆಜ್ ಭಾಳ ಅಪಾಯಕಾರಿ. ಹಾಫ್ ನಾಲೆಜ್ನಲ್ಲಿ ಯಾವತ್ತೂ ಇರಬಾರ್ದ್ರಿ ನಾವು. ಹಾಫ್ ನಾಲೆಜ್ ಇತ್ತಲ್ರಿ, ಅರ್ಧಂಬರ್ಧ ನಾಲೆಜ್ ಇತ್ತಲ್ರಿ, ಅಲ್ಲಿ ದುಲಾಯಿನೇ ಎಬ್ಬಿಸ್ತೀವಿ ನಾವು. ಯಾಕಂದ್ರೆ ನಾವು ಯಾವತ್ತೂ ನಮ್ಮ ಜಯಮಾನದಾಗ ನಾವು ಒಪ್ಕೊಳ್ಳೋಂಗಿಲ್ಲ ನಮ್ಮ ತಪ್ಪಂತೇಳಿ. ಯಾಕೆ ಒಪ್ಕೊಳ್ಳೋಂಗಿಲ್ಲ? ಏನದ ನಂಬಲ್ಲಿ? ಹಾಫ್ ನಾಲೆಜ್. ದೇವ್ರ ಬಗ್ಗೆ ನಾಲೆಜ್ ಪರಿಪೂರ್ಣ ಇಲ್ಲ, ದೇವರ ಸನ್ನಿಧಿ ಬಗ್ಗೆ ಪರಿಪೂರ್ಣ ನಾಲೆಜ್ ಇಲ್ಲ, ದೇವ ಜನರ ಬಗ್ಗೆ ಪರಿಪೂರ್ಣ ನಾಲೆಜ್ ಇಲ್ಲ, ಸಭೆ ಬಗ್ಗೆ ಪರಿಪೂರ್ಣ ನಾಲೆಜ್ ಇಲ್ಲ, ಪ್ರಾರ್ಥನೆ ಬಗ್ಗೆನೂ ಪರಿಪೂರ್ಣ ನಾಲೆಜ್ ಇಲ್ಲ. ಅದಕ್ಕೆ ಇದು ಬಹಳ ಏನದರಿ, ಇದು ವಿಶ್ವಾಸಿಗೆ ಪ್ರಾರ್ಥನೆ ವಿಷಯದಲ್ಲಿ ಜ್ಞಾನ ಇರ್ಬೇಕಂತೇಳಿರಿ. ಹಲ್ಲೆಲೂಯಾ. ಪ್ರಾರ್ಥನೆ ವಿಷಯದಾಗ ಏನಿರ್ಬೇಕು ರೀ? ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನೀನು ದೇವ್ರ ಚಿತ್ತ ತಿಳ್ಕೋದು ಬೇಕಾಗಿಲ್ಲ. ಇಡೀ ಬೈಬಲ್ ಹೇಳ್ತದೆ, ಯಾವಾಗಲೂ ಪ್ರಾರ್ಥನೆ ಮಾಡು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು, ಎಡೆಬಿಡದೆ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ತಪ್ಪದ ಮಾಡು ಅಂತೇಳಿ ನನ್ನ ಬೈಬಲ್ ಹೇಳ್ತದೆ. ನೀನು ಪ್ರೇಯರ್ ಮಾಡ್ಬೇಕಂದ್ರೆ ದೇವ್ರ ಚಿತ್ತ ತಿಳ್ಕೊ, ನೀನು ಮೊಣಕಲ್ಲು ಓರ್ಬೇಕಂದ್ರೆ ದೇವ್ರ ಚಿತ್ತ ತಿಳ್ಕೊ ಅಂತೇಳಿ ಬೈಬಲ್ ಹೇಳಂಗಿಲ್ಲ. ಪ್ರಾರ್ಥನೆಗೆ ಯಾವುದು ಅಡ್ಡಿ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಎನಿ ಟೈಮ್ 24/7 ನೀನು ಯಾವಾಗಲೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ, ನೀನು ಪ್ರಾರ್ಥನೆಯಲ್ಲಿದ್ದೆಪ್ಪ ಅಂತಂದರೆ ಅದು ತುಂಬ ದೇವರಿಗೂ ನಿನಗೂ ಪ್ರಾರ್ಥನೆಗೂ ಒಂದು ಅದ್ಭುತವಾದಂಥ, ಯಾರು ಬೀಳಿಸಲಾರದಂಥ, ಯಾವ ಬಾಂಬ್ ಕೂಡ ಕೆಡಲಾರಂಥ ಬ್ರಿಡ್ಜ್ ನೀನಾಗಿದ್ದೆ ಎಂಬುದಾಗಿ ಗೊತ್ತಾಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮೊಟ್ಟ ಮೊದಲನೇ ನಮ್ಮ ಜೀವಿತದಲ್ಲಿ ಎಲೀಷನು 2ನೇ ವರ್ಷಗಳ ಪುಸ್ತಕ 4:37 ವರ್ಷದಲ್ಲಿ ಆತನು ಸತ್ತ ಹುಡುಗನ ಮೇಲೆ ಬಿದ್ದು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ, ಇವತ್ತು ನಾವೆಲ್ಲರೂ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದರೆ, ಸತ್ತಂಥ ಶವಗಳಿಗೋಸ್ಕರ ನಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದು ಕುಟುಂಬದಲ್ಲಿ ಒಬ್ಬ ಯೌವನಸ್ಥ ಹುಡುಗನು, ತುಂಬ ಟೀನೇಜ್ ವಯಸ್ಸು ಬಂದಿದೆ, ಆತನು ಯೌವನಸ್ಥನಾಗಿದ್ದಾನೆ. ಆ ಯೌವನಸ್ಥನಾದಂಥ ಸಂದರ್ಭದಲ್ಲಿ ಆಕೆ ತಾಯಿ ತುಂಬ ವಿಶ್ವಾಸಿಯಾಗಿದ್ದಾಳೆ, ತಾಯಿ ತುಂಬ ಭಕ್ತಿವಂತಳಾಗಿದ್ದಾಳೆ, ಪ್ರಾರ್ಥನೆ ಪರಳಾಗಿದ್ದಾಳೆ, ಭಕ್ತಿವಂತಳಾಗಿದ್ದಾಳೆ. ಅದು ಗಂಡ ಇಲ್ಲ, ಆದರೆ ಇರತಕ್ಕಂಥ ಒಬ್ಬನೇ ಒಬ್ಬ ಮಗ ಏನಾಗಿದ್ದಾನೆ ಅಂದರೆ ದುರ್ಮರೆಗೆ ಆತನು ಜೀವಿಸ್ತಾ ಇದ್ದಾನೆ. ಒಂದು ಕಡೆ ಮನೆಯಲ್ಲಿ ತಾಯಿ ಕಣ್ಣೀರಿನಿಂದ ಒಂದು ರೂಮ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರೆ, ಆತನು ಒಬ್ಬ ವೇಶ್ಯೆಯನ್ನು ತಂದುಕೊಂಡು ಇನ್ನೊಂದು ರೂಮ್ನಲ್ಲಿ ಆಕೆ ಜೊತೆ ಆತನು ಸರಸ ಆಡ್ತಾ ಇರ್ತಾನೆ ಒಂದೇ ಮನೆಯಲ್ಲಿ. ಅಂಥ ಸಂದರ್ಭದಲ್ಲಿ ತಾಯಿ ಕೂಗುತ್ತಾ, ತಾಯಿ ದೇವರ ಸನ್ನಿಧಿಯಲ್ಲಿ ತನ್ನ ಹೃದಯ ಭಾರವನ್ನು ಹೊಯ್ದು
ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ, ದೇವರಿಗೆ ಕೂಗುವಂಥ ಸಂದರ್ಭದಲ್ಲಿ ಒಂದೊಂದು ಸಲ ಆ ಹೆಂಗಸನ್ನು ಒಳಗಡೆ ಬಿಟ್ಟು ಹೊರಗಡೆ ಬಂದು ತಾಯಿಯನ್ನು ಗದರಿಸ್ತಾನಾತ. ಬಾಯಿ ಮುಚ್ಚು, ಏನು ಕೂಗ್ತಾ ಇದೆಯಾ, ಏನು ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಯಾತಕ್ಕೆ ಕಳ್ತಾ ಇದೆಯಾ ನೀನು ಎಂಬುದಾಗಿ ತಾಯಿಗೆ ಏನು ಮಾಡ್ತಾನಂದರೆ ತುಂಬ ಗದರಿಸ್ತಾನಂತೇಳಿರಿ. ಆದರೂ ಕೂಡ ತಾಯಿಯಲ್ಲಿರುವಂಥ ಆ ಮನಸ್ಸು, ತಾಯಿಯಲ್ಲಿರುವಂಥ ಮಗನ ಕುರಿತು ಪ್ರೀತಿ ಅದು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಆದರೆ ಒಂದು ದಿವಸ, ಅಮ್ಮ ಮೋನಿಕಾ, ನಿನ್ನ ಮಗನು ಕುಡಿದು ಆ ರೋಡ್ ಪಕ್ಕದಲ್ಲಿ ಬಿದ್ದಿದೆ ನಮ್ಮದಾಗಿ ಒಬ್ಬರು ಬಂದು ಹೇಳ್ತಾರೆ. ಆಕೆ ಹೋಗ್ತಾಳೆ, ಪ್ರಾರ್ಥನೆ ಬಿಟ್ಟು ಎದ್ದು ಹೋಗ್ತಾಳೆ. ಆ ಮಗನ ಹತ್ರ ಹೋಗಿ ಆತನ ನೆತ್ಕೊಂಡು ಮನೆಯಲ್ಲಿ ಆತನ ಶರ್ಟ್ ಬಿಚ್ಚಿ, ಆತನ ಶೂ ತೆಗೆದು, ಆತನ ಪೈತಪ್ ತೆಗೆದು ಮನೆಯಲ್ಲಿ ಮಲಗಿಸ್ತಾಳೆ. ಇದೇ ರೀತಿಯಾಗಿ ಜೀವನ ನಡೆದಿರ್ತದೆ. ಆದರೆ ಪ್ರಾರ್ಥನೆಯಲ್ಲಿ ಯಾಕೆ ಸಂಬಂಧ ದೇವ್ರ ಜೊತೆ ಯಾವ ರೀತಿಗೆ ಇರ್ತದಪ್ಪ ಅಂತಂದರೆ, ಅದು ಸೇತುವೆ ಹಾಗೆ, ಬ್ರಿಡ್ಜ್ ಹಾಗೆ ತುಂಬ ಗಟ್ಟಿಯಾಗಿರ್ತದೆ. ಯಾವಾಗಲೂ ಆ ತಾಯಿ ತನ್ನ ಮಗನಿಗೋಸ್ಕರವಾಗಿ, ಆತನ ದುಷ್ಟತ್ವಕ್ಕಾಗಿ, ಆತನ ದುರ್ಮಾರ್ಗ ಜೀವಿತಕ್ಕಾಗಿ ಯಾವಾಗಲೂ ನಾವು ನೋಡ್ತೇವೆ ಪ್ರಾರ್ಥನೆ ಮಾಡ್ತಾಳೆ. ಒಂದು ದಿವಸ ಆತನು ರೂಮಿಂದ ಹೊರಗಡೆ ಬಂದು ಕೇಳ್ತಾನೆ, ಮಮ್ಮಿ ವೈ ಆರ್ ಯು ಕ್ರೈಯಿಂಗ್, ಯಾಕೆ ಕಳ್ತಾ ಇದೆಯಾ? ತಾಯಿ ಹೇಳ್ತಾಳೆ, ಮಗನೇ, ಸತ್ತ ಹೆಣ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಯಾವ ರೀತಿಗೆ ನನಗೆ ಸಂತೋಷ ಆಗ್ತದೆ. ಸತ್ತ ಹೆಣ ಮನೆಯಲ್ಲಿ ಇಟ್ಕೊಂಡ್ರೆ ಯಾವ ರೀತಿಗೆ ಸಂತೋಷ ಆಗ್ತದೆ, ಅಳು ಬರಲಿ ಅಂದರೆ ಇನ್ನೇನು ಬರ್ತದೆ ಅಂತೇಳಿ ನಾವು ನೋಡ್ತೇವೆ. ಆ ತಾಯಿ ತನ್ನ ಮಗನಿಗೆ ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ನಮ್ಮ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ನಮ್ಮಲ್ಲಿ ಯಾರು ಹೆಣ ಇದೆ ಎಂಬುದಾಗಿ ಹೇಳುವಾಗ, ಮಗನೇ, ಪಾಪದಲ್ಲಿ ಅಂಧಕಾರದಲ್ಲಿ ಸತ್ತಂಥ ಮಗ ನೀನೇ ಇದ್ದಿ, ನೀನೇ ಆ ನಿಜವಾದಂಥ ಶವ, ನೀನೇ ನಿಜವಾದಂಥ ಹೆಣ, ನಿನಗಾಗೆ ನನ್ನ ಈ ಕಣ್ಣೀರಿನ ಪ್ರಾರ್ಥನೆ ಎಂಬುದಾಗಿ ತಾಯಿ ಹೇಳ್ತಾಳೆ ಅಂತೇಳಿರಿ. ಹಲ್ಲೆಲೂಯ. ಇದಾದ ತಕ್ಷಣ ಆತನಿಗೆ ಬುದ್ಧಿ ಬರುವುದಿಲ್ಲ. ಒಂದು ಸಲ DJ ಹಚ್ಚಿರ್ತಾರೆ. ಆತನು ತುಂಬ ಕಾಕು ಪೋಖರಿಗಳಲ್ಲಿ ಒಂದು 20 ಜನರಿಗೆ ಆತನೇ ನಾಯಕನಾಗಿರ್ತಾನೆ. ಒಂದು ಸಲ DJ ಹಚ್ಚಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಈತನೇ ನಾಯಕನು, ಕುಣಿತಾ ಇರ್ತಾನೆ. ಆತನು ಕುಣಿ ಮಾಡ್ತಾ ಸಂದ್ಬೇ, ಡ್ಯಾನ್ಸ್ ಮಾಡೋದು ಸಂದ್ಬೇ ಒಂದು ಯಾವುದೋ ಒಂದು ಪ್ರಕಾಶವಾದಂಥ ಬೆಳಕು ಆತನ ಮುಖದ ಮೇಲೆ ಬೀಳ್ತದೆ. ಆ ಸೌಂಡಿಗೆ ಆತನ ಸ್ಟೆಪ್ ಹಾಕಿ ಕುಣಿಯುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಯಾವಾಗ ಆ ಒಂದು ಬೆಳಕು ಆತನ ಮೇಲೆ ಬೀಳ್ತದೋ, ಆತನು ತಕ್ಷಣ ಏನಾಗ್ತಾನಂದರೆ ಆತನ ಸ್ಟೆಪ್ಗಳು ಸ್ಟೈಲೆಂಟ್ ಆಗ್ತವೆ. ತಕ್ಷಣ ಆತನು ಮುಂದೆ ಕುಣಿಯುವಂಥ ನಾಯಕನು ಆತನು ಹಿಂದೆ ಸರಿತಾನೆ. ಈ ಕಡೆ ಹುಡುಗಿಯರು ಕುಣಿತಾ ಇರ್ತಾರೆ, ಈ ಕಡೆ ಹುಡುಗಿಯರು ಕುಣಿತಾ ಇರ್ತಾರೆ. ಹುಡುಗಿಯರ ಮಧ್ಯದಲ್ಲಿ ಆತನು ನಾಯಕನ ಕುಣಿತಾ ಇರ್ತಾನೆ. ಆದರೆ ನಾವು ನೋಡ್ತೇವೆ ಆತನು ಸ್ವಲ್ಪ ಆತನ ಸ್ಟೆಪ್ ತೊಗೊಂಡು ಹಿಂದಾಗುವಂಥ ಸಲ ಪಕ್ಕದಲ್ಲಂಥ ಸ್ನೇಹಿತರಂತಾರೆ, ಆ ಗುಂಪಂತದೆ, ಯಾಕೋ ಹಿಂದೆ ಸರಿತಾ ಇದೆಯೇ, ಹಾಕೋ ಸ್ಟೆಪ್ಪು ಎಂಬುದಾಗಿ ಆ ಪಕ್ಕದಲ್ಲಿಂಥ ಈ ಸ್ನೇಹಿತರು ಆ ಸ್ನೇಹಿತರು ಕೂಗ್ತಾನೆ ಇರ್ತಾರೆ. ಗೊತ್ತಾಗಂಗಿಲ್ಲ. ಆತನು ಮತ್ತೆ ಹಿಂದೆ ಸರಿತಾ ಇರ್ತಾನೆ. ಅದರಲ್ಲಿ ಸ್ನೇಹಿತರಲ್ಲಿ ಒಬ್ಬನಂತಾನೆ, ಈ ಫಿಗರ್ ಒಳಗಿನ ಇನ್ನೂ ಚಲೋ ಫಿಗರ್ ಸಿಕ್ಕಿರ್ಬೇಕಾ ಮಗನಿಗೆ, ಬಿಡೋ ಮಗನಿಗೆ ಯಾವುದೋ ಏನು ಸಿಕ್ಕದ, ಇನ್ನೊಂದು ಹೊಸ ಫಿಗರ್ ಸಿಕ್ಕದ, ಅದಕ್ಕೆ ಮಗ ಗುಣೆಲ್ಲಾಗನೆ ಹಿಂದಕ್ಕೆ ಸರಿಲತ್ತಾನೆ ಎಂಬುದಾಗಿ ಈ ರೀತಿಯಾದಂಥ ಶಬ್ದಗಳನ್ನು ಆತನು ಕೇಳ್ತಾ ಹಿಂದೆ ಸರಿತಾನೆ. ಏನಾಗ್ತದೋ ಗೊತ್ತಿಲ್ಲ, ಸ್ಟೇಜಿಂದ ಇಳಿತಾನೆ. ಸೀದಾ ಏನು ಮಾಡ್ತಾನಪ್ಪ ಅಂತಂದರೆ ಆತನು ತನ್ನ ಮನೆಗೆ ಹೋಗ್ತಾನೆ. ಇಲ್ಲದಂಥ ದುಃಖ ಬರ್ತದೆ, ಇಲ್ಲದಂಥ ಕಣ್ಣೀರು ಬರ್ತದೆ. ತನ್ನ ಕೂದಲನ್ನು ಗುಂಜಿಕೊಂಡು ಆತನ ಬಾಯಿಂದ ಬಂದಂಥ ಮೊಟ್ಟ ಮೊದಲೇ ಪ್ರಾರ್ಥನೆ ಅಪ್ಪ ಅಂದರೆ, ಓ ದೇವರೇ, ದುರ್ಮಾರ್ಗಿಯಾದಂಥ ನನ್ನನ್ನು ಕ್ಷಮಿಸಪ್ಪ ದೇವರೇ, ಓ ಪಾಪಿಯಾದಂಥ ನನ್ನನ್ನು ಕ್ಷಮಿಸಪ್ಪ ದೇವರೇ ಎಂಬುದಾಗಿ ತನ್ನ ಎಲ್ಲ ವ್ಯಭಿಚಾರದ ವ್ಯವಹಾರಗಳನ್ನು, ತನ್ನೆಲ್ಲ ಅಕ್ರಮದ ದಂಧೆಗಳನ್ನು, ಆತನ ಯವನಸ್ಥನಿಗೆ ಮಾಡಬಾರ್ದಂಥ ಎಲ್ಲ ಕೃತ್ಯಗಳನ್ನು ಆತನು ಆವತ್ತೇ ಏನು ಮಾಡ್ತಾನಂದರೆ ಅದಕ್ಕೆ ವಿದಾಯ ಹೇಳಿ, ತನ್ನ ಪಾಪಗಳಿಗೆ ಆತನು ಸಮಾಧಿ ಮಾಡಿ ಯೇಸು ಕ್ರಿಸ್ತನನ್ನು ನಂಬಿ ಇಡೀ ಪ್ರಪಂಚದಲ್ಲಿ ಖ್ಯಾತಿಯಾಗಿರುವಂಥ ಒಬ್ಬ ದೊಡ್ಡ ದೈವ ಸೇವಕನು ಯಾರಪ್ಪ ಅಂತಂದರೆ ಆತನು ಒಂದು ಕೋಟು. ಬಹಳ ಅದ್ಭುತವಾದಂಥ ಮಾತಿದೆ. ಇವತ್ತು ಕೂಡ ಕ್ಯಾಲೆಂಡರ್ ಮೇಲೆ ಪ್ರಿಂಟ್ ಮಾಡ್ತಾರೆ, ಚರ್ಚ್ಗಳಲ್ಲಿ ಅಲ್ಲಿ ಇಲ್ಲಿ ಬರೀತಾರೆ. ಆತನು ಹೇಳಿರುವಂಥ ಒಂದು ಅದ್ಭುತವಾದಂಥ ಮಾತು, ಆತನ ಬಾಯಿಂದ ಬಂದಂಥ ಕೋಟ್ ಇವತ್ತು ಕೂಡ ಎಷ್ಟು ಅದ್ಭುತವಾಗಿದೆ ಅಂದರೆ, ಆತನು ಹೇಳ್ತಾನೆ ಒಂದು ಮಾತು, ನನ್ನ ತಾಯಿಯ ಕಣ್ಣೀರಿನ ಪ್ರಾರ್ಥನೆಯಲ್ಲಿ, ನನ್ನ ತಾಯಿಯ ಕಣ್ಣೀರಿನ ಪ್ರಾರ್ಥನೆ ಪ್ರವಾಹದಲ್ಲಿ ಪರಲೋಕದ ಹತ್ರ ಕೊಚ್ಕೊಂಡು ಬಿದ್ದಂಥ ವ್ಯಕ್ತಿ ನಾನೇ ಎಂಬುದಾಗಿ ಆತನು ಬರೀತಾನೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲಿ ಬಂದನಂತೆ ಆತನು? ದುರ್ಮಾರ್ಗಿಯಾಗಿರುವಂಥ ನಾನು, ಪಾಪಿಯಾಗಿರುವಂಥ ನಾನು, ನನ್ನ ತಾಯಿಯ ಕಣ್ಣೀರಿನ ಪ್ರಾರ್ಥನೆ ಪ್ರವಾಹದಲ್ಲಿ ನಾನು ಕೊಚ್ಕೊಂಡು ಹರಿದು ಎಲ್ಲಿ ಬಂದಿನೀಗ? ಕ್ರಿಸ್ತನ ಪಾದದಲ್ಲಿ ಬಂದು ಬಿದ್ದಂಥ ದುರ್ಮಾರ್ಗಿ ನಾನೇ ಎಂಬುದಾಗಿ ಹೇಳೋಂಥ ವ್ಯಕ್ತಿ ಯಾರು ಗೊತ್ತಾ? ಸೈಂಟ್ ಅಗಸ್ಟಿನ್ ಎಂಬುದಾಗಿ ಆ ಸೇವಕರ ಹೆಸರು ಅಂತೇಳಿರಿ. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ತಮ್ಮ ಸಾಕ್ಷಿಯಿಂದ ಇಡೀ ದೇಶವನ್ನು ಅವರು ಕದಲಿಸಿದ್ದಾರೆ ಅಂತೇಳಿರಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ತಮ್ಮ ತಂಗಿ, ನಿನ್ನ ಮನೆಯಲ್ಲಿ ಒಂದು ವೇಳೆ ಶವ ಇರೋದಾದರೆ, ನಿನ್ನ ಮನೆಯಲ್ಲಿ ಶವಗಳಿರೋದಾದರೆ, ನಿನ್ನ ಮನೆಯಲ್ಲಿ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡುವಂಥ, ರಕ್ಷಣೆಯನ್ನು ತಿರಸ್ಕಾರ ಮಾಡುವಂಥ, ರಕ್ಷಣೆಯನ್ನು ಧಿಕ್ಕರಿಸುವಂಥ ನಿನ್ನ ಮಗನಾಗಲಿ, ನಿನ್ನ ಮಗಳಾಗಲಿ, ಯಾರೇ ನಿನ್ನ ಗಂಡನಾಗಲಿ, ನೀನು ಹೆಂಡತಿ ಆಗಲಿ,
ನಿನ್ನ ಮನೇಲಿದ್ದರಪ್ಪ ಅಂತಂದರೆ ಕ್ಲೋಸ್ ದ ಡೋರ್, ಬಾಗಿಲನ್ನು ಮುಚ್ಚು, ಬಸ್, ಮುಂದೆ ಬೇರೆ ಮಾತಿಲ್ಲ. ಬಾಗಿಲನ್ನು ಮುಚ್ಚಿ ನೀನು ಪ್ರಾರ್ಥನೆ ಮಾಡು. ಇದು ನನ್ನ ದೇವರು ಪ್ರಾರ್ಥನೆಯಲ್ಲಿ ಅಡಗಿರುವಂಥ ಮೊದಲನೇ ಪ್ರಭಾವ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಒಬ್ಬ ಸೈಂಟ್ ಅಗಸ್ಟಿನನ್ನು ನೋಡ್ತೇವೆ, ತನ್ನ ತಾಯಿ ಕಣ್ಣೀರಿನ ಪ್ರಾರ್ಥನೆ ಆತನನ್ನು ರೂಪಾಂತರಪಡಿಸಿದೆಪ್ಪ ಅಂತಂದರೆ, ನಾನು ಆರಾಧಿಸುವಂಥ ದೇವರು ಆತನು ಪಕ್ಷಪಾತಿ ಅಂತ ದೇವರಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಮನುಷ್ಯರ ಹತ್ರ ಪಕ್ಷಪಾತ ಇರ್ಬೋದು, ಮನುಷ್ಯರು ಮುಖ ನೋಡಿ ಪ್ರೀತಿ ಮಾಡ್ಬೋದು, ಮನುಷ್ಯರು ಸಂದರ್ಭ ನೋಡಿ ನೀವು ಪ್ರೀತಿ ಮಾಡ್ಬೋದು. ಆದರೆ ನಾನು ನೀನು ನಾವೆಲ್ಲರೂ ಸೇರಿ ಆರಾಧನೆ ಮಾಡುವಂಥ ದೇವರು ಆತನು ಎಂಥವನಾಗಿದ್ದಾನಪ್ಪ ಅಂದರೆ ಆತನು ಪಕ್ಷಪಾತಿ ಮಾಡುವಂಥ ದೇವರಲ್ಲ. ಆತನ ನೋಡ್ತೇವೆ ಪ್ರತಿಯೊಬ್ಬರ ಮನವಿಗಳನ್ನು, ಪ್ರಾರ್ಥನೆಯೊಂದಿಗೆ ಸಂಬಂಧ ಇದ್ದಂಥವ್ರು ಪ್ರತಿಯೊಬ್ಬರ ಪ್ರಾರ್ಥನೆ ಆತನ ಕೇಳಿ ಅದ್ಭುತಗಳನ್ನು ಮಾಡ್ತಾನಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಮಹಿಮೆ ಆಗಲಿ. ಈ ವಾಕ್ಯ ನಿಮಗೆ ತಾಕ್ತಾ ಇದ್ರೆ ಒಂದು ಜೋರಾಗಿ ಒಂದು ಆಮೇಲೆ ಹೇಳ್ರಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ನಿಮಗೆ ವಾಗ್ದಾನ ಮಾಡಿದಂತೆ 4 ಪ್ರಾರ್ಥನೆಯಲ್ಲಿ ಅಡಗಿರುವಂಥ ಪ್ರಭಾವಗಳು ನಿಮ್ಮ ಜೊತೆ ನಾನು ಹೇಳ್ತೀನಿ ಎಂಬುದಾಗಿ ಹೇಳಿದೆ. ಬನ್ನಿ ನಾವೆಲ್ಲರೂ ಕೂಡ 2ನೇ ಪ್ರಾರ್ಥನೆ ಅಡಗಿರುವಂಥ ಪ್ರಭಾವದ ಕಡೆಗೆ ನಾವೆಲ್ಲರೂ ಹೋಗೋಣವಾ. ಬನ್ನಿ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸೋಣ. ದಯವಿಟ್ಟು 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ, 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. ಬಹಳ ಅದ್ಭುತವಾದಂಥ ಮಾತು, ಮಿಸ್ ಮಾಡ್ಕೋಬೇಡ್ರಿ, ಯಾರು ನಿದ್ದೆಯಲ್ಲಿ ಜಾರು ಹೋಗಬೇಡ್ರಿ. ದಯವಿಟ್ಟು ನಿಮಗೆ ಕೋಟಿ ಕೊಟ್ಟರು ಇಂಥ ಮಾತುಗಳು ಸಿಗಂಗಿಲ್ಲ, ಮಿಸ್ ಮಾಡ್ಕೋಬೇಡ್ರಿ. 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ. ದಯವಿಟ್ಟು ನನ್ನ ಜೊತೆ ಬನ್ನಿರಿ, ನೀವೆಲ್ಲರೂ ಕೂಡ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ ಪ್ರಾರ್ಥನೆಯಲ್ಲಿ ಅಡಗಿರುವಂಥ 2ನೇ ಪ್ರಭಾವದ ಕಡೆಗೆ. ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಜಯವನ್ನು ತರುವಂಥ 2ನೇ ವಿಷಯದ ಕಡೆಗೆ ನಾನು ತೆಗೆದುಕೊಂಡು ಹೋಗ್ತೀನಿ. ಬನ್ನಿ ನಾವೆಲ್ಲರೂ ಕೂಡ 4ನೇ ಅಧ್ಯಾಯ 1ನೇ ವಚನದಿಂದ ಓದೋದಕ್ಕೋಸ್ಕರವಾಗಿ ಹಿಂದಿಯಲ್ಲಿ ಪ್ರಾರಂಭ ಮಾಡುವ. भविष्यवक्ताओं के चेलों की पत्नियों में से एक स्त्री ने एलिशा की दुहाई देकर कहा, तेरा दास मेरा पति मर गया और तू जानता है कि वह यहोवा का भय मानने वाला था, पर जिसका वह कर्जदार था वह आया है, मेरे दोनों पुत्रों को अपने दास बनाने के लिए ले जाया। एलिशा ने उससे पूछा, मैं तेरे लिए क्या करूं? मुझे बता कि तेरे घर में क्या है? उसने कहा, तेरी दासी के घर में एक हांडी तेल छोड़ और कुछ नहीं। उसने कहा, तू बाहर जाकर अपने सब पड़ोसियों से खाली बर्तन मांग ले और थोड़े बर्तन न लाना, फिर तू अपने बेटों समेत अपने घर में जा और द्वार बंद करके. ಈ ಮಾತು ನಿಮ್ಮ ಬೈಬಲ್ ಅಂಡರ್ ಮಾಡ್ಕೊಳ್ಳಿ. ಇದು ಮಾತು ನನಗೆ ಬೇಕಾಗಿತ್ತು, ಈ ಮಾತೇ ನನಗೆ ಬೇಕಾಗಿತ್ತು. ಓದಮ್ಮ. द्वार बंद करके उन सब बर्तनों में तेल उड़ेल देना और जो भर जाए उन्हें अलग रखना. तब वह उसके पास से चली गई और अपने बेटों समेत अपने घर जाकर द्वार बंद किया. तब वे तो उसके पास बर्तन लाते गए और वो उड़ेलते गई. जब बर्तन भर गए तब अपने बेटों से कहा, मेरे पास एक और भी ले आ. उसने उनसे कहा, और बर्तन तो नहीं रहा. तब तेल रुक गया. तब उसने जाकर परमेश्वर के भक्तों को यह बता दिया और उसने कहा, जा तेल बेचकर क्षुण भर दे और जो रह जाए उससे तू अपने पुत्रों सहित अपना निर्वाह करना. ಸಾಕಮ್ಮ. ಯಾರಾದರೂ ಕನ್ನಡದಲ್ಲಿ 3ನೇ ವಚನ ಓದಮ್ಮ. 3ನೇ ವಚನ. ಆಗ ಎಲಿಷನು ಆಕೆಗೆ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ. ಸಾಕಮ್ಮ, ಸಾಕು. ಇಲ್ಲಿನೂ ಕೂಡ ಬಾಗಿಲನ್ನು ಮುಚ್ಚಿರಿ ಎಂಬುದಾಗಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ನಮ್ಮ ಸಬ್ಜೆಕ್ಟ್ ಏನದಂದರೆ ಇವತ್ತು ಏಕಾಂತ ಪ್ರಾರ್ಥನೆ, ಬಾಗಿಲು ಮುಚ್ಚಿಕೊಂಡು ಮಾಡುವಂಥ ಪ್ರಾರ್ಥನೆಯಲ್ಲಿ ತರುವಂಥ ಅದ್ಭುತಗಳು. ಓಕೆನಾ? ಇಲ್ಲಿ ಕೂಡ ನಾವು ನೋಡ್ತಿದ್ದೇವೆ, ಒಂದು ಕುಟುಂಬ ಇದೆ, ದೇವರ ಒಂದು ವಂಶಕ್ಕೆ ಸಂಬಂಧಪಟ್ಟಂಥ ಕುಟುಂಬ. ಪ್ರವಾದಿ ಇದ್ದಾನೆ, ಸಾಲ ಮಾಡಿ ತೀರು ಹೋಗಿದ್ದಾನೆ, ಹೆಂಡತಿ ಮಕ್ಕಳು ಇದ್ದಾರೆ. ಆದರೆ ಈ ಯಹೂದ್ಯರಲ್ಲಿ ಒಂದು ಪದ್ಧತಿ ಏನಪ್ಪ ಅಂತಂದರೆ, ಜನರಲ್ಲಿ ಅವಾಗ ಮಕ್ಕಳು ಗಂಡ ಸಾಲ ಮಾಡಿ ತೀರು ಹೋದನಪ್ಪ ಅಂದರೆ, ಅವ್ರಿಗೆ ಮಕ್ಕಳಿದ್ದರಪ್ಪ ಅಂದರೆ, ಅವರು ಸಣ್ಣವರಿದ್ದರಪ್ಪ ಅಂದ್ರೆ ಅವ್ರ ಮನೆ ಹತ್ರ ಬರೋಂಗಿಲ್ಲ. ಅವರು ಎಲ್ಲಿ ತನಕ ಸಾಲ ಕೊಟ್ಟವ್ರು ವೇಟ್ ಮಾಡ್ತಾರಪ್ಪ ಅಂತಂದರೆ, ಅವರಿಗೆ 18 ವರ್ಷ ಬರೋತನ ಸಾಲ ಕೊಟ್ಟವ್ರು ವೇಟ್ ಮಾಡ್ತಾರೆ. ಇದು ಯಹೂದ್ಯರಲ್ಲಿ ಒಂದು ಪದ್ಧತಿ ಅದ. ಇಲ್ಲಿ ಭಕ್ತಿವಂತ ಕುಟುಂಬ ಇದೆ, ಗೊತ್ತಿಲ್ಲ ಸಾಲ ಆಗಿದೆ. ಸಾಲ ಆದಮೇಲೆ ಆತನು ಏನು ಮಾಡ್ತಾನೆ ರೀ, ಆತನು ತೀರಿ ಹೋಗ್ತಾನೆ. ತೀರಿ ಹೋದ್ಮೇಲೆ ಏನಾಗ್ತದೆ ಅಂದರೆ, 2 ಮಕ್ಕಳ ಜೊತೆ ವಿಧವೆ ಇರ್ತಾಳೆ.
ಭಾಳಷ್ಟು ವರ್ಷಗಳಾದ ನಂತರ ಆ ಮಕ್ಕಳು ಟೀನೇಜಿಗೆ ಬಂದಮೇಲೆ, ವಯಸ್ಸಿಗೆ ಬಂದಮೇಲೆ ಅವ್ರ ಮನೆ ಮುಂದೆ ಸಾಲಗಾರರು ಬಂದು ನಿಂದಿರ್ತಾರೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಯಾರು ಬರ್ತಾರೆ? ಸಾಲಗಾರರು ಬಂದು ನಿಂದಿರ್ತಾರೆ. ಸಾಲಗಾರರು ಬಂದು ಆಯ್ತಮ್ಮ, ಈಗ ನಿನ್ನ ಮಕ್ಕಳಿಗೆ ಏನು ಮಾಡಿ ನಂಬಲ್ಲಿ ದುಡಿಲೇಕ ಕಳಿಸು. ಅಪ್ಪ ಮಾಡಿದ ಸಾಲ ಮಕ್ಕಳೇನು ಮಾಡಬೇಕು? ತೀರಿಸ್ಬೇಕಂತೇಳಿ ಆವಾಗಿನ ಪದ್ಧತಿ ಪ್ರಕಾರವಾಗಿ ಸಾಲ ಕೊಟ್ಟವ್ರು ಬಂದು ಮನೆ ಮುಂದೆ ನಿಂದಿರ್ತಾರೆ. ಇನ್ನು ಬೇರೆ ದಾರಿ ಇಲ್ಲ, ಯಾಕಂದ್ರೆ ರೂಲೇ ಅದು. ಏನು 18 ವರ್ಷ ಆಗತ್ತನ ಬಿಡ್ಬೇಕು ಅವರಿಗೆ. 18 ವರ್ಷ ಆದಮೇಲೆ ಅವ್ರ ಮನೆಗೆ ಹೋಗಿ ಮಕ್ಕಳಲ್ಲಿಂದ ವಸೂಲಿ ಮಾಡ್ಬೇಕಂತೇಳಿ ಧರ್ಮಶಾಸ್ತ್ರನೇ ಹೇಳ್ತದೆ. ಅವ್ರು ಧರ್ಮಶಾಸ್ತ್ರ ಫಾಲೋ ಮಾಡೋರು. ಅವರು 18 ವರ್ಷ ಆದ ತಕ್ಷಣ ಸಾಲಗಾರ ಬಂದು ಮನೆ ಮುಂದೆ ಇದ್ದ ತಕ್ಷಣ ಶಾಕ್ ಆಗ್ತದೆ ಆಕೆಗೆ. ಏನು ಮಾಡ್ಬೇಕು ಗೊತ್ತಾಗಂಗಿಲ್ಲ. ಅವ್ರಂತರ ನಿನ್ನ ಮಕ್ಕಳಿಗೆ ಕಳಿಸು, ಇಲ್ಲಾಂದ್ರೆ ನಾವೇನು ಮಾಡ್ತೀವಿ, ಇವ್ರಿಗೆ ಗುಲಾಮರನ್ನು ಹಿಡ್ಕೊಂಡು ಹೋಗಿ ನಾವು ಕೆಲಸಕ್ಕೆ ಹಚ್ತೀವಿ ಅಂತಾರೆ. ಆವಾಗ ಆಕೆ ಏನಂತಾಳಪ್ಪ ಅಂತಂದರೆ, ಸ್ವಾಮಿ ಸ್ವಲ್ಪ ನಿಂದ್ರಿ ಎಂಬುದಾಗಿ ಹೇಳ್ತಾರೆ. ಏನು ಮಾಡ್ರಿ, ಸ್ವಾಮಿ ಸ್ವಲ್ಪ ತಡೀರಿ ಎಂಬುದಾಗಿ ದೇವರ ಮನುಷ್ಯನ ಹತ್ರ ಆಕೆ ಹೋಗ್ತಾಳೆ ಅಂತೇಳಿ. ಎಲ್ಲಿ ಹೋಗ್ತಾಳೆ ರೀ? ದೇವರ ಮನುಷ್ಯನ ಹತ್ರ ಹೋಗಿರ್ತಾನೆ. ಯಾಕೆಂದರೆ ಆ ಮನುಷ್ಯನ ಹತ್ರನೇ ಈಕೆ ಗಂಡನೂ ಕೂಡ ಸೇವಕನಾಗಿರ್ತಾನೆ. ಸೊ ಆ ದೇವರ ಮನುಷ್ಯನ ಹತ್ರ ಹೋಗಿ ಈಕೆ ತನ್ನ ಪರಿಸ್ಥಿತಿ ಹೇಳಿದಾಗ ಆ ದೇವರ ಮನುಷ್ಯ ಹೇಳ್ತಾನೆ, ದೇವರ ಸೇವಕನ ಹೇಳ್ತಾನೆ, ಸರಿ ಅಂಜಬೇಡ, ಭಯಪಡಬೇಡ, ನಿನ್ನ ಮನೆಯಲ್ಲಿ ಎಷ್ಟು ಪಾತ್ರೆಗಳಿವೆ, ನಿನ್ನ ಮನೆಯಲ್ಲಿ ಏನಿದೆ ಎಂಬುದಾಗಿ ಕೇಳ್ತಾನೆ. ಅವಾಗ ಆಕೆ ಏನು ಹೇಳ್ತಂದರೆ, ಫ್ಲಾಕ್ಸ್ನಲ್ಲಿ ಮಗೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರ ಇದೆ ನನ್ನಲ್ಲಿ. ಅದು ಒಂದು ಯಾಕೆ ಉಳಿದಿರ್ತದಪ್ಪ ಅಂತಂದರೆ, ಯಹೂದ್ಯರಲ್ಲಿ ಒಂದು ಪದ್ಧತಿ ಇದೆ. ಏನಂದರೆ ಅವ್ರ ಜೀವಿತದಾಗ ಎಲ್ಲನೂ ಮಾರ್ಕೋತಾರೆ ಅವರು, ಆದರೆ ಒಂದು ಮಾರಂಗಿಲ್ಲ ಅವರು. ಏನು ಮಾರಂಗಿಲ್ಲ ಗೊತ್ತದ? ಈ ಎಣ್ಣೆ ಹಾಕುವಂಥ ಫ್ಲಾಕ್ಸ್ ಅಂತಾರಲ್ಲ, ಅದು ಅವರು ಮಾರಲ್ಲ. ಯಾಕೆ ಮಾರಲ್ಲ ಅಂದರೆ, ಯಹೂದ್ಯರಿಗೆ ಅದು ಯಾಕೆ ಅಷ್ಟೊಂದು ಶ್ರೇಷ್ಠಪ್ಪ ಅಂದರೆ, ಅದು ಅಭಿಷೇಕ ತೈಲ ಅದರಲ್ಲಿ ತುಂಬಿಡುವುದರಿಂದ ಅದು ಯಹೂದ್ಯರಿಗೆ ಭಾಳ ಶ್ರೇಷ್ಠ ಅದು. ಅದಕ್ಕೋಸ್ಕರ ಅದು ಏನು ಮಾಡೋಂಗಿಲ್ಲ ಅವರು. ಹೊಲ ಬೇಕಾದ್ರೆ ಮಾರ್ತಾರೆ, ಮನೆ ಬೇಕಾದ್ರೆ ಮಾರ್ತಾರೆ, ಬೀದಿಗೆ ಬರ್ತಾರೆ, ಆದರೆ ಅವ್ರು ಬಲ್ಲಿರುವಂಥ ಎಣ್ಣೆ ತುಂಬಿರುವಂಥ, ಎಣ್ಣೆ ಹಾಕುವಂಥ ಆ ಕ್ಯಾನ್ ಮಾತ್ರ ಏನು ಮಾಡೋಂಗಿಲ್ಲ ಅವರು, ಮಾರಂಗಿಲ್ಲ. ಇಲ್ಲಿ ಕೇಳ್ತಾನೆ, ಏನದ ನಿನ್ನ ಹತ್ರ ಅಂದಾಗ ಆಕೆ ಹೇಳ್ತಾಳೆ, ನನ್ನ ಹತ್ರ ಈ ಮಗೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರ ಇದೆ ಮನೆಗೆ. ಸೊ ಎಣ್ಣೆ ಇದೆ ಎಂದು ಹೇಳಂದ್ರೆ ಆತನ ಹೇಳ್ತಾನೆ, ಹೋಗು, ನಿನ್ನಲ್ಲಿರುವಂಥ ಪಾತ್ರೆಗಳು, ನಿನ್ನ ಪಕ್ಕದಲ್ಲಿರುವಂಥ ಅನೇಕರ ಹತ್ರ ಇರುವಂಥ ನಿನಗೆ ಎಷ್ಟು ಸಿಗ್ತಾವೆ ಅಷ್ಟು ಪಾತ್ರೆಗಳು ತೆಗೆದುಕೊಂಡು ಬಾ. ತೆಗೆದುಕೊಂಡು ಏನು ಮಾಡಂದರೆ, ನಿನ್ನ ಮನೆಯಲ್ಲಿ ಹೋಗು, ಮನೆಯಲ್ಲಿ ಹೋಗಿ ಮೊದಲು ಏನು ಮಾಡು, ಬಾಗಿಲನ್ನು ಮುಚ್ಚು ಎಂಬುದಾಗಿ ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಏನು ಮಾಡು, ಹೋಗಿ ನೀನು ಬಾಗಿಲನ್ನು ಮುಚ್ಚಿ ನೀನು ನಿನ್ನ ಮಕ್ಕಳು ಏನು ಮಾಡ್ರಪ್ಪ ಅಂತಂದರೆ ಪ್ರಾರ್ಥನೆ ಮಾಡಿ ಎಣ್ಣೆ, ನಿಮ್ಮ ಮೊಗೆಯಲ್ಲಿರುವಂಥ ಎಣ್ಣೆ ಪಾತ್ರೆಗಳಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಎಂಬುದಾಗಿ ಹೇಳ್ತಾನೆ. ಯಾವಾಗ ದೇವರ ಮನುಷ್ಯನ ಹೇಳಿರುವಂಥ ಮಾತಿನಂತೆ ಆಕೆ ಆ ಮಕ್ಕಳಿಗೆ ಪಾತ್ರೆ ತಳ್ಳಕ್ಕೆ ಕಳಿಸ್ತಾಳೆ, ಇಲ್ಲಿ ತುಂಬಿ ಹೋಗ್ತವೆ. ಮಕ್ಕಳಿಗೆ ಪಾತ್ರೆ ತಳ್ಳಕ್ಕೆ ಕಳಿಸ್ತಾರೆ, ಇವು ತುಂಬಿ ಹೋಗ್ತವೆ. ಮಕ್ಕಳಿಗೆ ಪಾತ್ರೆ ಕಳಿಸೋದು ತುಂಬ ಹೋಗ್ತವೆ. ಆ ಏರಿಯಾದಲ್ಲಿರುವಂಥ ಎಲ್ಲರ ಮನೆಯಲ್ಲಿರುವಂಥ ಪಾತ್ರೆಗಳು ಹೋಗಿ ಹುಡುಗರು ತೊಗೊಂಡು ಬರ್ತಾರೆ, ಉಸುಕು ತುಂಬ ಹೋಗ್ತವೆ. ಆದರೆ ಎಣ್ಣೆ ಮಾತ್ರ ನಿಂತು ಹೋಗಂಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಇನ್ನೂ ಏನಾದರೂ ಪಾತ್ರೆ ಇವೇನಂತಾರೆ, ಇಲ್ಲಮ್ಮ ಅಂತಾರೆ. ಪಕ್ಕದ ಮನೆಯಲ್ಲಿ ಎಲ್ಲ ಪೂರ್ತಿ ಈ ಪ್ರಾಂತದಲ್ಲಿ ಎಷ್ಟು ಮನೆಯವ ಎಲ್ಲರ ಮನೆಗಿನ ಪಾತ್ರೆ ತಂದಿವೆ ಎಂಬುದಾಗಿ ಮಕ್ಕಳು ಹೇಳ್ತಾರೆ. ಆ ಪಾತ್ರೆ ಎಲ್ಲ ತುಂಬೋಗ್ತಾವ. ಅವಾಗ ಏನು ಮಾಡ್ತಾಳೆ ಅಂದರೆ, ತಿರುಗಿ ಅದೇ ದೇವರ ಮನುಷ್ಯನ ಹತ್ರ ಹೋಗ್ತಾಳೆ ಅಂತೇಳಿರಿ. ಹಲ್ಲೆಲೂಯಾ. ಸ್ವಾಮಿ ಏನು ಮಾಡಬೇಕು, ಹೀಗಾಗಿದೆ ಅದ್ಭುತ. ಹಾಗಾದರೆ ಆತನ ಹೇಳ್ತಾನೆ, ಆ ಪಾತ್ರೆಲಿರುವಂಥ ಎಣ್ಣೆಯನ್ನು ಏನು ಮಾಡಂದರೆ ಮಾರು. ಪಾತ್ರೆಲಿರುವಂಥ ಎಣ್ಣೆ ಮಾರು, ಅದರಲ್ಲಿ ಇನ್ನೂ ಉಳಿತದೆ. ಅದರಿಂದ ನಿನಗೆ ಹೆಂಗಾಗ್ತದೆ ಜೀವನ ಉಪಜೀವನ ಹೆಂಗಂತಂದರೆ, ನಿನಗೂ ನಿನ್ನ ಮಕ್ಕಳಿಗೂ ನಿನ್ನ ಸಂತತಿಗೂ ಅದು ಮುಗ್ದೇ ಹೋಗೋದಿಲ್ಲ ಎಂಬುದಾಗಿ ಆ ದೇವರ ಮನುಷ್ಯನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ತಕ್ಷಣ ದೇವರ ಮನುಷ್ಯನು ಹೇಳಿದಂತೆ ಬಂದು ಆಕೆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಮಾರ್ತಾಳೆ. ಮಾರಿದು ನಾವು ನೋಡ್ತೇವೆ, ಸಾಲಗಾರರಿಗೆ ಏನು ಮಾಡ್ತಾಳೆ ರೀ, ಸಾಲ ಕೊಡ್ತಾಳೆ. ಉಳಿದಿದ್ದರಿಂದ ತನ್ನ ಉಪಜೀವನವನ್ನು ಮಾಡ್ತಾಳೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ 2ನೇ ಅರಸಗಳ ಪುಸ್ತಕ 4ನೇ ಅಧ್ಯಾಯ 3ನೇ ವಚನದಲ್ಲಿ ಪ್ರಾರ್ಥನೆ ಎರಡನೇದಾಗಿ ಏನು ಅದ್ಭುತ ನಮ್ಮ ಜೀವಿತದಲ್ಲಿ ತರ್ತದಪ್ಪ ಅಂತಂದರೆ, ನಾವು ಬಾಗಿಲನ್ನು ಮುಚ್ಕೊಂಡು ಮಾಡುವಂಥ ಏಕಾಂತ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತ ತರ್ತದಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ ಜಾಗ್ರತೆಯಿಂದ ಕೇಳ್ರಿ. ಈ ಪ್ರಾರ್ಥನೆ ತರುವಂಥ 2ನೇ ಅದ್ಭುತ ಏನಪ್ಪ ಅಂತಂದರೆ, ಈ ಲೋಕದಲ್ಲಿ ನಮ್ಮನ್ನು ಋಣದ ಮೇಲೆ ಜಯವನ್ನು ಕೊಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರ ಋಣದಲ್ಲಿ ನಾವಿರದಂತೆ, ದೇವರು ನಮ್ಮನ್ನು ಯಾರಿಗೂ ನಾವು ಋಣಸ್ಥರಾಗಿರದಂತೆ, ಯಾರಿಗೂ ನಾವು ಋಣವಾಗಿರದಂತೆ, ನಮ್ಮ ಮೇಲಿರುವಂಥ ಪ್ರತಿಯೊಂದು ಸಾಲದ ಋಣವನ್ನು ತೀರಿಸುವಂತೆ ನೀನು ಮುಚ್ಚಿಕೊಂಡು ಬಾಗಿಲನ್ನು ಮುಚ್ಚಿಕೊಂಡಂಥ ಪ್ರಾರ್ಥನೆಯಲ್ಲಿ ಪ್ರಭಾವ ಅಡಗಿದೆ ಅಂತೇಳಿರಿ. ಹಲ್ಲೆಲೂಯಾ.
ಭಾಳಷ್ಟು ಜನ ಕ್ರೈಸ್ತರು ಏನು ಮಾಡ್ತಾರಪ್ಪ ಅಂತಂದರೆ ಅವ್ರಿಗೆ ಸಾಲ ಆದಾಗ ಕಷ್ಟ ಬಂದಾಗ ನಾವು ನೋಡ್ತೇವೆ ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಅನುಭವದಲ್ಲಿ ಹೋಗೋದಿಲ್ಲ. ಬಂಧು ಮಿತ್ರರಿಗೆ ಹೇಳ್ತಾರೆ, ಸಂಬಂಧಿಕರಿಗೆ ಹೇಳ್ತಾರೆ, ಸ್ನೇಹಿತರಿಗೆ ಹೇಳ್ತಾರೆ, ಬೇಕಾದವ್ರಿಗೆ ಹೇಳ್ತಾರೆ, ಎಲ್ಲರಿಗೆ ಹೇಳ್ತಾರೆ. ಒಂದು ಟೈಮ್ನಾಗ ಕೊಡ್ತಾರೆ, ಕೊಟ್ಟ ಆಮೇಲೆ ಏನು ಮಾಡ್ತಾರೆ? ರಾಜು ಕರೆಕ್ಟ್, ಎಸ್, ರಾಜು ನನ್ನ ಜೊತೆ ಇದೆ ನೋಡ್ರಿ. ಒಂದು ಟೈಮ್ ಬಂದಾಗ ಕೊಡ್ತಾರೆ, ಆಮೇಲೆ ಏನು ಮಾಡ್ತಾರೆ? ಹಂಗಿಸ್ತಾರೆ. ನಾನು ಹಿಂಗೆ ಕೊಟ್ಟಿನಿ, ನಾನು ಹಂಗೆ ಕೊಟ್ಟಿನಿ, ನಿಮ್ಗೆ ಹಂಗೆ ತಿನ್ನಿಸೀನಿ, ನಿಮ್ಗೆ ಹಿಂಗೆ ತಿನ್ನಿಸೀನಿ, ತಿನ್ನಿಸಿದ್ದು ಉಣಿಸಿದ್ದು ಎಲ್ಲ ಕಾರಿಸ್ಲಿಕ್ಕೆ ಹಚ್ತಾರೆ. ಅನಿಸು ಖಾರ ಬೇಕೇ ತಿಂದಿದ್ದು ಉಂಡದೆಲ್ಲ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಬಾಗಿಲನ್ನು ಮುಚ್ಚಿಕೊಂಡು ಏಕಾಂತವಾಗಿ ಮಾಡುವಂಥ ಪ್ರಾರ್ಥನೆಯಲ್ಲಿ ಎಂಥ ಪ್ರಭಾವ ಅಡಗಿದೆಯಪ್ಪ ಅಂತಂದರೆ ಅದು ನಿನ್ನ ಋಣವನ್ನು ತೀರಿಸುವಂಥ ಪ್ರಾರ್ಥನೆ ಆಗಿದೆ ಅಂತೇಳಿ. ಹಲ್ಲೆಲೂಯಾ. ನೀ ಎಲ್ಲ ಸಾಲಗಳನ್ನು, ನೀನು ಎಲ್ಲ ಋಣಗಳನ್ನು ತೀರಿಸುವಂಥ ಪ್ರಾರ್ಥನೆ ಶಕ್ತಿ ಅದು ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಪ್ರಾರ್ಥನೆಯಲ್ಲಿ ಅಡಗಿದೆ ಅಂತೇಳಿ. ಹಲ್ಲೆಲೂಯಾ. ಈ ನನ್ನ ಮಾತುಗಳನ್ನು ನಿನ್ನ ಜೀವಿತದಲ್ಲಿ ಅರ್ಥವಾಗ್ತಾ ಇದ್ದಾರೆ, ದೇವರು ನಿನ್ನ ಜೊತೆ ಮಾತಾಡ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ಎಷ್ಟೇ ಸಾಲ ಇದ್ರೂ ಕೂಡ ಇದೊಂದು ಪ್ರಯತ್ನ ಮಾಡಿ ನೋಡಿನಿ. ನಿನ್ನ ಸಮಸ್ಯೆಯನ್ನು ಇತರರ ಬಳಿಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಅನುಭವದಲ್ಲಿ ನೀನು ಹೋಗು. ನಾನು ಆರಾಧಿಸುವಂಥ ದೇವರ ಆತನಿಗೆ ಎಂಥ ದೇವರಿದ್ದಾನಪ್ಪ ಅಂತಂದರೆ ನಿನ್ನ ಒಂದು ಎಣ್ಣೆಯನ್ನು ತುಂಬಿ ಹೊರಸೂಸುವಂತೆ ನಿನ್ನ ಸಾಲವನ್ನು ಋಣವನ್ನು ತೀರಿಸಿ ನಿನ್ನ ಭವಿಷ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ಆತನು ಕೊಡ್ತಾನೆ ಅಂತೇಳಿರಿ. ಇದು ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಪ್ರಾರ್ಥನೆಯಲ್ಲಿ ಎರಡನೇ ಅದ್ಭುತ ಎಂಬುದಕ್ಕೆ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನ ಸಂದೇಶ ಏನಪ್ಪ ಅಂತಂದರೆ ಏಕಾಂತವಾಗಿ ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಪ್ರಾರ್ಥನೆಯಲ್ಲಿರುವಂಥ ಶಕ್ತಿ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ ವಿಶ್ವಾಸಿಗಳಿಗೆ ಹಾಫ್ ನಾಲೆಜ್ ಇರಬಾರ್ದು ಅಂತೇಳಿ. ನಾನು ಒಂದು ಸಲ ಒಬ್ಬ ಸಹೋದರಿಗೆ ಹೇಳಿದೆ, ಫಾಸ್ಟಿಂಗ್ ಪ್ರೇಯರ್ನಲ್ಲಿ ಶುಕ್ರವಾರದಲ್ಲಿ ಪ್ರಾರ್ಥನೆ ಬಗ್ಗೆ ಸ್ವಲ್ಪ ಬೇಡವಾದಂಥ ವಿಷಯಗಳು ಪ್ರಾರ್ಥನೆಯಲ್ಲೇ ಮಾಡಿದ್ದರಿಂದ ಆ ಸಹೋದರಿಗೆ ನಾನು ಒಂದೇ ವಿಷಯ ಹೇಳಿದೆ, ಅಮ್ಮ, ಉಪವಾಸ ಪ್ರಾರ್ಥನೆ ಅಂದರೆ ಭಾಳ ಶ್ರೇಷ್ಠವಾದದ್ದು, ಉಪವಾಸ ಪ್ರಾರ್ಥನೆ ಅಂದರೆ ಅಮೂಲ್ಯವಾದದ್ದು. ಉಪವಾಸ ಪ್ರಾರ್ಥನೆಯುವಂಥ ಶಕ್ತಿ ಅದು ಬೇರೆ ಯಾವ ಪ್ರಾರ್ಥನೆಯಲ್ಲಿಲ್ಲ. ಅದಕ್ಕೋಸ್ಕರ ಬೇಡವಾದಂಥ ಸಂಗತಿಗಳನ್ನು ತಂದು ಪ್ರಾರ್ಥನೆಯಲ್ಲಿ ಮಾಡಬಾರ್ದು. ಕುರಿಗಳಿಗಾಗಿ, ಕೋಳಿಗಾಗಿ, ಎಮ್ಮೆಗಳಿಗಾಗಿ ಅವ್ರು ಪ್ರಾರ್ಥನೆ ಮಾಡ್ತಾಯಿದ್ರು. ನಾನು ಹೇಳಿದೆ, ಹೇಳಬಾರ್ದ ಒಬ್ಬ ಸೇವಕನಾಗಿ? ಹೇಳ್ಬಾರ್ದ? ನಾನು ಹೇಳಿದೆ. ಯಾಕಂದರೆ ವಿಶ್ವಾಸಿಗಳು ಎಷ್ಟೇ 5 ವರ್ಷ ಆಗಲಿ, 10 ವರ್ಷ ಆಗಲಿ, 20 ವರ್ಷ ಆಗಲಿ, ಹಾಫ್ ನಾಲೆಜ್ ಇತ್ತಲ್ರಿ, ತುಂಬ ಅವ್ರಿಗೆ ಅಪಾಯ ರೀ. ದೇವರ ಸನ್ನಿಧಿಯನ್ನೇ ಮಿಸ್ ಆಗಿಬಿಡ್ತಾರೆ ಅವರು. ನಾನು ಇಷ್ಟೇ ಹೇಳ್ದವ್ರಿಗೆ ಏನು ಹೇಳ್ದಂದರೆ, ಅಮ್ಮ, ಶುಕ್ರವಾರದ ಪ್ರಾರ್ಥನೆಯಲ್ಲಿ ಏನು ಮಾಡಬಾರ್ದು? ಕೆಲವೊಂದು ತೀವ್ರತೆ ಇರುವಂಥ ಪ್ರಾರ್ಥನೆಯಲ್ಲಿ ಏನು ಮಾಡಿರಿ, ಕೆಲವೊಂದು ಅವಶ್ಯಕವಾದಂಥ ವಿಷಯಗಳನ್ನು ಪ್ರಾರ್ಥನೆಯಲ್ಲಿ ಹೋರಾಡ್ರಿ ಎಂಬುದಕ್ಕೆ ನಾನು ಹೇಳಿದೆ. ಈ ಸಂಬಂಧವಿರಲಾರ್ದಂಥ ಈ ವೇಸ್ಟ್ ಆದಂಥ ಪ್ರಾರ್ಥನೆಗಳು, ಎಮ್ಮೆಗಾಗಿ, ಕುರಿಗಾಗಿ, ಕೋಳಿಗಾಗಿ, ಈ ಪ್ರಾರ್ಥನೆ ಅಲ್ಲ. ಈ ರೀತಿಯಾಗಿ ಅದನ್ನು ದೇವ್ರ ಸನ್ನಿಧಿ ಉಪಯೋಗ ಮಾಡ್ಕೊಬಾರ್ದಮ್ಮ ಅಂಥೇಳಿ ಈ ಭಾಷೆಯಲ್ಲೇ ಹೇಳಿದ್ದೀನಿ. ಆದರೆ ಇವತ್ತು ಚರ್ಚೆ ಬಿಟ್ಟು ಹೋಗ್ಯಾರ ಅವರು. ದೇವರ ಸೇವಕನ ಸತ್ಯ ಹೇಳಿದ್ರೆ ಎಲ್ಲರಿಗೆ ಶತ್ರುವಾಗಿ ಕಾಣ್ತಾನೆ ರೀ. ಪರವಾಗಿಲ್ಲ, ನಮ್ಮನ್ನೆಷ್ಟೇ ದ್ವೇಷ ಮಾಡಿದ್ರೂ ಪರವಾಗಿಲ್ಲ, ಸತ್ಯ ಹೇಳೋದೇ ನಮ್ಮ ಕೆಲಸ ಅಂತೇಳಿರಿ. ಹಲ್ಲೆಲೂಯಾ. ನೀವೇನಾದ್ರೂ ನಮ್ಮನ್ನು ಪ್ರೀತಿ ಮಾಡೋದಲ್ಲಿ ವಾಕ್ಯ ಇದ್ದಂಗೆ ಹೇಳೋದೇ ನಮ್ಮ ಧರ್ಮ. ನೀವು ಬರ್ರಿ ಇಲ್ಲಾಂದ್ರೆ ಆ ಕಡೆ ಹೋಗ್ರಿ, ನಮಗೆ ಸಂಬಂಧ ಇಲ್ಲ. ಬಟ್ ದೇವರು ಕೊಟ್ಟಂಥ ಕೆಲಸ ಅದು ದೇವರ ಪಕ್ಷದಲ್ಲಿ ನಿಂತಂಥ ವ್ಯಕ್ತಿ, ಅದು ದೇವರು ಹೇಳಿದ ಹಾಗೆ ನಾವು ಹೇಳಬೇಕಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಪ್ರಾರ್ಥನೆ ಬಗ್ಗೆ ಸಂಪೂರ್ಣವಾದಂಥ ನಾಲೆಜ್ ಇರಬೇಕು ಮನುಷ್ಯಗೆ, ವಿಶ್ವಾಸಿಗೆ. ದೇವರಿಂದ ಬರುವಂಥ ಆಶೀರ್ವಾದಗಳನ್ನ ಹೊಂದ್ಕೊಳ್ಬೇಕಂದ್ರೆ ಪ್ರಾರ್ಥನೆಯಲ್ಲಿ, ಅದರಲ್ಲಿ ಬಾಗಿಲನ್ನು ಮುಚ್ಚಿಕೊಡುವಂಥ ಮಾಡುವಂಥ ಪ್ರಾರ್ಥನೆಯಲ್ಲಿ ಎಷ್ಟೊಂದು ಶಕ್ತಿ ಅಡಗಿದೆ, ಎಷ್ಟೊಂದು ಪ್ರಭಾವ ಅಡಗಿದೆ ಎಂಬುದಾಗಿ ಪ್ರತಿಯೊಬ್ಬ ಹೆಣ್ಮಗಳಿಗೆ, ಪ್ರತಿಯೊಬ್ಬ ಗಂಡು ಮಗನಿಗೆ ಅರ್ಥ ಆಗಬೇಕಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿಯೋದ್ರ ಮಕ್ಕಳೇ, ಎರಡನೇದಾಗಿ ನಾವು ನೋಡ್ತೇವೆ ಯಾವುದ್ರ ಮೇಲೆ ದೇವರು ಜಯವನ್ನು ಕೊಡ್ತಾನಪ್ಪ ಅಂತಂದರೆ ನಮ್ಮ ಎಲ್ಲ ಋಣವಾದ ಮೇಲೆ ಆತನ ಜಯವನ್ನು ಕೊಡ್ತಾನೆ ಅಂತೇಳಿ. ಯಾವ ಋಣವನ್ನು ನಮ್ಮ ತಲೆ ಮೇಲೆ ಇರದಂತೆ ದೇವರು ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಋಣದಿಂದ ನೀನು ಮುಕ್ತ ಆಗಬೇಕಪ್ಪ ಅಂತಂದರೆ, ಇನ್ನೊಬ್ಬರ ಋಣದಲ್ಲಿ ನೀನು ಇರಬಾರ್ದಪ್ಪ ಅಂತಂದರೆ, ಕ್ಲೋಸ್ ದ ಡೋರ್, ಬಾಗಿಲು ಮುಚ್ಚು, ಮೊಣಕಾಲೋರು ಪ್ರಾರ್ಥನೆ ಮಾಡು. ನೀನು ಬಾಗಿಲು ಮುಚ್ಚಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೆಪ್ಪ ಅಂದರೆ ಅದ್ರ ಗುರುತೇನಪ್ಪ ಅಂತಂದರೆ, ನಿನ್ನ ಮನೆಯಲ್ಲಿ ಎಲ್ಲಿ ನೀನು ಮೊಣಕಾಲು ಊರ್ತೀಯೋ ಆ ಸ್ಥಳದಲ್ಲಿ ಆ ಸ್ಥಳ ತಗ್ಗು ಪ್ರದೇಶವಾಗಿ ಮಾರ್ಪಡಬೇಕು. ನೀನು ಯಾವ ಸ್ಥಳದಲ್ಲಿ ಮೊಣಕಾಲು ಊರ್ತೀಯೋ ಅಲ್ಲಿ ಆ ಸ್ಥಳ ಏನಾಗಬೇಕು ರೀ? ತಗ್ಗು ಪ್ರದೇಶವಾಗಿ ಮಾರ್ಪಡಬೇಕು. ಇಲ್ಲ, ಪ್ರಾರ್ಥನೆ ಮಾಡ್ಲತ್ತೀನಿ ಅಂದರೆ ನೀನು ಮೊಣಕಾಲೂರ್ನು ಪ್ರಾರ್ಥನೆ ಮಾಡ್ಲತ್ತೀನಿ ಅಂದ್ರೆ ಅಲ್ಲಿ ಹುಲ್ಲು ಬೆಳಿಲತ್ತಂದ್ರೆ ತಿಳ್ಕೊಬೇಕು, ನಿನ್ನ ರಕ್ಷಣೆಯಲ್ಲಿ ತುಂಬ ಏನೋ ಜರ ರಕ್ಷಣೆ ಹೊಂದಿದೆ ಡೌಟ್ ಅದ ಅಂತ ತಿಳ್ಕೊಬೇಕು. ಮೊಣಕಾಲೂರ್ದಾಗ ಅಲ್ಲಿ ಏನಾಗಬೇಕು ರೀ? ಏನೂ ಬೆಳಿಬಾರ್ದಲ್ಲಿ. ಅಲ್ಲಿ ಹುಲ್ಲು ಬೆಳಿಲತ್ತಂದ್ರೆ
ಹಾಂ ಹಾಂ, ರಕ್ಷಣೆದಾಗ ಏನದ ನಿನಗೆ? ಹಾಂ, ಅದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆಯೊಂದಿಗೆ ಸರಿಯಾದ ಸಂಬಂಧ ಐತಪ್ಪ ಅಂತಂದರೆ ಅಲ್ಲಿ ಏನೇನೂ ಬೆಳಗಲ್ಲ. ಮೊಳಕಲ್ಲೋರ ಜಾಗದಾಗ ಏನು ಬೆಳೀತದ್ರಿ? ನೀವು ದಿನ ಓಡಾಡ್ರಿ ಹುಲ್ಲಿದ್ದಂಥ ಜಾಗದಾಗ ಹುಲ್ಲು ಬೆಳೀತದ? ಏನೂ ಬೆಳೆಯಲ್ಲ, ಸಾಧ್ಯನೇ ಅಲ್ಲಿ ಬೆಳಿಲಿಕ್ಕೆ. ಹಾದಿಯಾಗಿಬಿಡ್ತದೆ ಅದು. ಎಂಥ ಹುಲ್ಲಿರ್ಲಿಕ್ಕೆ ಅದ್ರಾಗಿನ ಮನುಷ್ಯರು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ದಂದ್ರೆ ಏನಾಗ್ತದೆ? ನನ್ನ ಮಾತು ಅರ್ಥ ಆಗ್ಲತ್ತದ ರೀ? ಈ ಮಾತುಗಳು ಇಷ್ಟ ಆಗ್ಲತ್ತವ? ಹಾಂ, ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಪ್ರಾರ್ಥನೆಯಲ್ಲಿ ಅಡಗಿರುವಂಥ ಪ್ರಭಾವದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಬನ್ನಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಅಡಗಿರುವಂಥ, ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಪ್ರಾರ್ಥನೆಯಲ್ಲಿ ಅಡಗಿರುವಂಥ ಮೂರನೇ ಪ್ರಭಾವ. ಬನ್ನಿ ನಾವೆಲ್ಲರೂ ಕೂಡ ದೇವರ ವಾಕ್ಯದ ಕಡೆಗೆ ಹೋಗೋಣ. ಯೋಹಾನ್ ಬರೆದ ಸುವಾರ್ತೆ, ನಿಮ್ಮ ಸತ್ಯವೇದನ ತಿರುಗಿಸ್ರಿ. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ ಓದಮ್ಮ ದಯವಿಟ್ಟು. 19ನೇ ವಚನ ಮಾತ್ರ. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ. उसी दिन जो उसी दिन जो सप्ताह का पहला दिन था, सप्ताह का पहला दिन था, संध्या के समय, हाँ संध्या के समय, जब वहाँ के द्वार जहाँ चेले थे, हाँ यहूदियों के डर के मारे बंद थे. ಸಾಕಮ್ಮ, ಇದೆ ನನಗೆ ಬೇಕಾಗಿತ್ತು. ಏನದಂತ? ಯಹೂದ್ಯರ ಭಯದಿಂದ ಅವರಿದ್ದಂಥ ರೂಮ ಬಾಗಿಲನ್ನು ಏನು ಮಾಡಿದ್ರಂತಾರೆ ಅವರು? ಹಾಂ, ಇಲ್ಲಿನೂ ಬಾಗಿಲೇ ಮುಚ್ಕೊಂಡಾರ ನೋಡ್ರಿ. ನಮ್ಮ ಸಂದೇಶ ಏನದ ರೀ? ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಏಕಾಂತ ಪ್ರಾರ್ಥನೆಯಲ್ಲಿರುವಂಥ ಪ್ರಭಾವ ವಿಶ್ವಾಸ ಜೀವಿತದಲ್ಲಿ. ಇಲ್ಲಿನೂ ಏನು ನೋಡ್ತೀವಿ ಅಂದರೆ, ವಾರದ ಮೊದಲನೇ ದಿನದಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕಿದ್ದಾರೆ. ಅವರು ಭೂಸ್ಥಾಪನೆ ಆಗಿದೆ, ಅವರು ತಿರುಗಿ ಎದ್ದು ಬಂದಿದ್ದಾರೆ, ಪರಲೋಕಕ್ಕೆ ಆರೋಹಣವಾಗಿ ಅವರು ಹೋಗಿದ್ದಾರೆ. ಆದರೆ ಶಿಷ್ಯರೆಲ್ಲ ಒಂದು ರೂಮಲ್ಲಿ ಏನು ಮಾಡಿದ್ದಾರೆ? ಹಾಂ, ಒಂದು ರೂಮ್ನಲ್ಲಿ ಏನು ಮಾಡ್ಯಾರಂತ? ಬಾಗಿಲು ಯಾಕೆ ಮುಚ್ಕೊಂಡ್ರಂತ ಬರ್ದು ಬೈಬಲ್ದಾಗ? ಹಾಂ, ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕ್ಯಾರ, ನಮಗೂ ಏನು ಮಾಡ್ತಾರೆ? ಈಗ ಹಿಡ್ಕೊಂಡೋಗಿ ಶಿಲುಬೆಗೆ ಹಾಕ್ತಾರಂತೇಳಿ ಅವ್ರ ಹೃದಯದಾಗ ಏನಿತ್ತಂತ? ಅವ್ರ ಜೀವಿತದಾಗ ಅವ್ರ ಹೃದಯದಾಗ ಏನಿತ್ತಂತ? ಭಯ ಇತ್ತಂತ. ಒಂದನೇದು ಭಯ ಇತ್ತಂತ. ಎರಡನೇದು ನಾವು ನೋಡ್ತೀವಿ, ಮುಂದೆ ಓದ್ತಾ ಹೋದಾಗ ಅವರು ಆ ರೂಮಿನ ಒಂದು ಬಾಗಿಲನ್ನು ಮುಚ್ಚಿಕೊಂಡು ಭಯದಲ್ಲಿರುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡಿ, ಶಿಷ್ಯರೆಲ್ಲರೂ ಕೂಡಿ ಅವರು ಆ ರೂಮ್ನಲ್ಲಿ ಭಯದಿಂದ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ, ಪುನರುತ್ಥಾನಾಗಿರುವಂಥ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಬಂದು ನಿಂತನಂತೇಳಿ. ಅಲ್ಲೆಲ್ಲಿಯ ಯಾವಾಗ ಯೇಸು ಕ್ರಿಸ್ತನವ್ರ ಮಧ್ಯದಲ್ಲಿ ಬಂದು ನಿಲ್ಲುತ್ತಾನೋ ತಕ್ಷಣ ಅವ್ರಿಗೆ ಏನಾಗ್ತದೆ ಅಂದರೆ ಅವ್ರಿಗೆ ಭಯ ಆಗ್ಬಿಡ್ತದೆ. ಅಯ್ಯೋ ಏನಪ್ಪ ಇದು ಆಟೋಮೆಟಿಕ್ ನಮಗೆ ಪ್ರತ್ಯಕ್ಷ ಆಗ್ತಿದೆ, ಏನು ಭೂತ ಅದನ, ಏನು ದೆವ್ವ ಅದನ, ಏನಪ್ಪ ಇದು ಹೆಂಗೆ ಅಂತೇಳಿ ಗೊತ್ತಾಗಿಲ್ಲ ಅವ್ರಿಗೆ. ಅವಾಗ ಅವರಲ್ಲಿ ಏನಾಗ್ತದೆ ಅಂದರೆ ಅನುಮಾನ ಸ್ಟಾರ್ಟ್ ಆಗ್ತದೆ. ಏನು ಸ್ಟಾರ್ಟ್ ಆಗ್ತದೆ? ಏನು ಬರ್ತದೆ ರೀ? ಹಾಂ, ಏನು ಬರ್ತದೆ ಅವರಿಗೆ? ಯೇಸು ಸ್ವಾಮಿನೇ ಹನನ ಮತ್ತು ಯೇಸು ಸ್ವಾಮಿನೇ ಸ್ವರ್ಗ ಕಾರಣಕ್ಕೆ ಹೋಗ್ಯಾನ. ಇವ್ರು ಯಾರ ನೋಡ್ಲಕ್ಕೆ ಮಾತ್ರ ಯಾರಂಗೆ ಕಾಣ್ಲತ್ತಾರ? ಯೇಸು ಸ್ವಾಮಿ ಹಂಗೆ ಕಾಣ್ಲತ್ತಾರ. ಆದರೆ ಇವ್ರು ಯೇಸು ಸ್ವಾಮಿ ಹರನೋ ಇಲ್ಲೋ, ಅವರಿಗೆ ಅನುಮಾನ ಮತ್ತು ಭಯ ಎರಡೂ ಕೂಡವಲ್ಲಿ. ಅಲ್ಲೆಲ್ಲಿ ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅವ್ರು ಮಾಡಿರುವಂಥ ಒಂದು ಒಳ್ಳೆ ಕೆಲಸ ಏನಪ್ಪ ಅಂದರೆ, ಯೇಸು ಸ್ವಾಮಿಯವರು ಪರಲೋಕಕ್ಕೆ ಕಾರಣವಾಗಿ ಹೋದ ಮೇಲೆ ಉಳಿದಂಥ ಯೂದನು ಮಾತ್ರ ಅದರಿಂದ ಭ್ರಷ್ಟನಾಗಿ ಹೋಗಿಬಿಟ್ಟ, ಆತ್ಮಹತ್ಯೆ ಮಾಡಿಕೊಂಡ. ಎಷ್ಟು ಜನ ಉಳಿದ್ರಲ್ಲಿ? 11 ಜನ ಉಳಿದ್ರು. ಆ 11 ಜನರಲ್ಲಿ ನಾವು ನೋಡ್ತೀವಿ, ಅವರೆಲ್ಲರೂ ಕೂಡ ಒಂದು ರೂಮಲ್ಲಿ ಬಂದು ಬಾಗಿಲು ಮುಚ್ಚಿದ್ರು. ಅವರು ಯಾವಾಗ ರೂಮಲ್ಲಿ ಬಂದು ಬಾಗಿಲು ಮುಚ್ತಾರೋ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯೇಸುವೆ ಅವರ ಮಧ್ಯದಲ್ಲಿ ಬಂದನೆಂಬುದಾಗಿ ನೋಡ್ತೇವೆ. ಎರಡನೇದಾಗಿ ನಾವು ನೋಡ್ತೇವೆ, ಅವರು ಯೇಸು ಬಂದಂಥ ಸಂದರ್ಭದಲ್ಲಿ ಅನುಮಾನ ಮಾಡ್ತಾಯಿದ್ರು. ಅವರಲ್ಲಿ ಕನ್ಫ್ಯೂಷನ್ ಇತ್ತು, ಅವರಲ್ಲಿ ಯಾರು ಇತ್ತನು ಏನಿದೆ ಎಂಬುದಾಗಿ ತುಂಬ ಅನುಮಾನದಲ್ಲಿದ್ದರು. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾನಂದರೆ, ಅವರ ಅನುಮಾನವನ್ನು ಪರಿಹಾರ ಮಾಡೋದಕ್ಕೋಸ್ಕರಾಗಿ ನಿಮಗೆ ಶಾಂತಿಯಾಗಲಿ ಎಂಬುದಾಗಿ ಎಲ್ಲ ಹೇಳ್ದಾನಂತೇಳಿರಿ. ಅಲ್ಲೆಲ್ಲಿಯ ನಿಮಗೇನಾಗಲಿ, ನಿಮಗೆ ಶಾಂತಿ ಆಗಲಿ ಎಂಬುದಾಗಿ ಯಾವಾಗ ಹೇಳ್ತಾನೋ ತಕ್ಷಣ ಅವರ ಅನುಮಾನ ಎಲ್ಲ ಏನಾಗ್ತಂದರೆ, ದೇವರ ಸ್ವರವನ್ನು ಕೇಳಿದ ತಕ್ಷಣವೇ, ಆ ಯೇಸು ಕ್ರಿಸ್ತನ ಪುನರುತ್ಥಾನದ ಒಂದು ಸ್ವರವನ್ನು ಅವರು ಕೇಳಿದ ತಕ್ಷಣ ಅವರಲ್ಲಿರುವಂಥ ಎಲ್ಲ ಅನುಮಾನವನ್ನು, ಅಲ್ಲಿರುವಂಥ ಭಯವನ್ನು ಅದು ಹೊರಟು ಹೋಯ್ತು ಎಂಬುದಾಗಿ ದೇವರು ವಾಕ್ಯ ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಬಾಗಿಲನ್ನು ಮುಚ್ಚಿಕೊಂಡು ಮಾಡುವಂಥ ಪ್ರಾರ್ಥನೆಯಲ್ಲಿ ಮೂರನೇದು ಏನು ಅಡಗಿದೆ ಎಂಬುದಾಗಿ, ಎಂಥ ಶಕ್ತಿ ಅಡಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಪ್ರತಿಯೊಂದು ಅನುಮಾನಕ್ಕೂ, ಪ್ರತಿಯೊಂದು ಭಯಕ್ಕೂ ಪುಲಿ ಸ್ಟಾಪ್ ಏನಪ್ಪ ಅಂತಂದರೆ ಕ್ಲೋಸ್ ದ ಡೋರ್. ನಿನಗೆ ಭಯ ಆಗ್ತಾ ಇದೆಯಾ? ಯಾವುದ್ರ ಕೂತು ನೀನು ಭಯಪಡ್ತಾ ಇದೆಯಾ? ಯಾವ ವಿಷಯದಲ್ಲಿ ನೀನು ಭಯಪಡ್ತೀಯಾ? ನಿನ್ನ ಕುರಿತು ನೀನು ಭಯಪಡ್ತಾ ಇದೆಯಾ? ನಿನ್ನ ಆರೋಗ್ಯದ ಕುರಿತು ಭಯಪಡ್ತಾ ಇದೆಯಾ? ನಿನಗಿರುವಂಥ ರೋಗದ ಕುರಿತು ಭಯಪಡ್ತಾ ಇದೆಯಾ? ನಿನಗಿರುವಂಥ ಸಾಲದ ಕುರಿತು ಭಯಪಡ್ತಾ ಇದೆಯಾ? ನಿನಗಿರುವಂಥ ಆರ್ಥಿಕ ಪರಿಸ್ಥಿತಿ ನೋಡಿ ನೀನು ಭಯಪಡ್ತಾ ಇದೆಯಾ? ನಿನ್ನ ಭವಿಷ್ಯತ್ತನ್ನು ನೀನು ನೋಡುವಾಗ ನಿನಗೆ ಭಯ ಆಗ್ತದೆಯಾ? ನಿನ್ನ ಮಕ್ಕಳನ್ನು ನೋಡುವಾಗ ನಿನಗೆ ಭಯ ಆಗ್ತಾ ಇದೆಯಾ? ಕ್ಲೋಸ್ ದ ಡೋರ್. ಒಂದೇ ಪರಿಹಾರ,
ನನ್ನ ಹತ್ರ ಬೇರೆ ಉತ್ತರ ಇಲ್ಲ, ಬೈಬಲ್ನಲ್ಲೂ ಏನೂ ಉತ್ತರ ಇಲ್ಲ. ಈ ಸಮಸ್ಯೆ ನಿನ್ನಲ್ಲಿದೆಯಾ? ಯಾವ ಭಯ ನಿನ್ನಲ್ಲಿ ಕಾಡ್ತಾ ಇದೆಯೋ? ಯಾವ ಭಯ ನಿನ್ನನ್ನು ಶಾಂತಿ ಇಲ್ಲದಂತೆ ಮಾಡಿದೆ? ಯಾವ ಭಯ ನಿನ್ನ ಜೀವಿತದ ಸಮಾಧಾನ ನೆಮ್ಮದಿ ಹಾಳು ಮಾಡಿದೆ ನಿನ್ನ ಜೀವಿತದಲ್ಲಿ? ನೀನು ಪ್ರಾರ್ಥನೆಯೊಂದಿಗೆ ನಿನ್ನ ಸಂಬಂಧ ಗುರ್ತೇನಪ್ಪ ಅಂತಂದರೆ ಕ್ಲೋಸ್ ದ ಡೋರ್, ಬಾಗಿಲನ್ನು ಮುಚ್ಚು, ಬಾಗಿಲನ್ನು ಮುಚ್ಚು. ಕೆಲವೊಬ್ಬರಿಗೆ ದೇವರು ಮಾಡ್ತಾನೋ ಇಲ್ಲೋ ಅನುಮಾನ. ಕೆಲವರಿಗೆ ಏನ್ರಿ ಅನುಮಾನದ ಭೂತ ಒಬ್ಬರಿಗೆ ಹಿಡಿದಿರ್ತದೆ. ಹಾಂ, ಏನು? ಹಾಂ, ಕೆಲವರಿಗೆ ಏನು ಹಿಡಿದಿರ್ತದ? ಅನುಮಾನ. ಅವ್ರ ಬಲ್ಲ ಅನುಮಾನ ಬರ್ಲಿಕ್ಕೆ ಕಾರಣ ಏನಂದ್ರೆ ಪರಿಸ್ಥಿತಿ ಹಂಗಿರ್ತದ. ಓಕೆನಾ? ಅವ್ರ ಅನುಮಾನ ಅವ್ರಿಗೆ ಬರ್ಲಿಕ್ಕೆ ಕಾರಣ ಏನಂದರೆ ಆ ಪರಿಸ್ಥಿತಿನ ಅವ್ರು ಹೋಗ್ತಿರ್ತಾರೆ. ಆ ಪರಿಸ್ಥಿತಿಯಲ್ಲಿ ಅವ್ರು ಏನು ಎಕ್ಸೆಪ್ಟ್ ಮಾಡಿರ್ತಾರೆ ಅದು ಅವ್ರಿಗೆ ಸಿಗಂಗಿಲ್ಲ. ಅದಕ್ಕೆ ಅವಾಗ ಏನು ಹೆಚ್ಚಾಗ್ತದೆ? ಅವ್ರಿಗೆ ಅನುಮಾನ, ಕನ್ಫ್ಯೂಷನ್ ಹೆಚ್ಚಾಗ್ತದೆ. ಒಂದೊಂದು ಸಲ ಅನ್ನಿಸ್ತದೆ, ಏನು ಕೇಳ್ತಾನಪ್ಪ ದೇವ್ರ, ಏನು ಮಾಡ್ತಾನಪ್ಪ ದೇವ್ರ, ನಾ ಇಷ್ಟೆಲ್ಲ ಮಾಡಿದೆ. ಹಿಂಗೆ ಒಂದೊಂದು ಸಲ ನಮ್ಮ ಜೀವಿತದ ಹೋರಾಟದ ಸುಳಿಯಲ್ಲಿ ಒಂದೊಂದು ಸಲ ನಮಗೆ ಏನಾಗ್ತದೆ ರೀ? ಅನುಮಾನ ಬರ್ತದೆ ರೀ. ದೇವ್ರ ಮೇಲೂ ಅನುಮಾನ ಬರ್ತದೆ, ನೀನು ಮಾಡಿರೋಂಥ ಪ್ರಾರ್ಥನೆಯೂ ನಿನ್ನ ಮೇಲೆ ಅನುಮಾನ ಬರ್ತದೆ. ಕಾರಣ ನೀ ಎಲ್ಲ ಸೋಚ್ ನೋಡ್ಲತ್ತಿದ್ದೆ, ಪೂರಾ ಜಲ್ಲಡಿ ಹಿಡಿದು ಸೋಚ್ ನೋಡ್ಲತ್ತಿದ್ದು. ಉಳಿಲತ್ತದಲ್ಲಿ ಏನು ಕಾಣಿಸ್ಲತ್ತದ ನಿನಗೆ? ಏನು ಕಾಣಿಸ್ಲತ್ತದ? ಏನಪ್ಪ ಎಲ್ಲ ಮಾಡ್ದೆ, ಆದರೆ ಏನು ಜಸ್ಟ್ ಇಂಥ ಪ್ರಶ್ನೆ, ಇಂಥ ಅನುಮಾನ, ಇಂಥ ಭಯ ನಿನ್ನಲ್ಲಿತ್ತಪ್ಪ ಅಂತಂದರೆ, ಓ ತಮ್ಮ ತಂಗಿ, ಕ್ಲೋಸ್ ದ ಡೋರ್, ಬಾಗಿಲನ್ನು ಮುಚ್ಚು. ಬಾಗಿಲನ್ನು ಮುಚ್ಚುವ ನಮ್ಮ ಅನುಭವದಲ್ಲಿ ಬಾ, ದೇವರು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ತರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಶಿಷ್ಯರಲ್ಲಿರುವಂಥ ಅನುಮಾನ, ಶಿಷ್ಯರಲ್ಲಿರುವಂಥ ಭಯ ನನ್ನ ದೇವರು ಆತನ ಕ್ಷಣದಲ್ಲಿ ಆತನು ಪರಿಹರಿಸಿದನು ಅಂತೇಳಿ. ಹಲ್ಲೆಲೂಯಾ. ಬನ್ನಿ ನಾವು ಕೊನೆಯದಾಗಿ ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಹೋಗೋಣ. ಪ್ರಾರ್ಥನೆಯಲ್ಲಿರುವಂಥ ಶಕ್ತಿ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಬಾಗಿಲನ್ನು ಮುಚ್ಚಿಕೊಡುವಂಥ ಪ್ರಾರ್ಥನೆ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಪ್ರಾರ್ಥನೆಯಲ್ಲಿರುವಂಥ ಪ್ರಭಾವದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ದೇವರಿಂದ ಎಂಥ ಆಶೀರ್ವಾದ ನೀವು ಹೊಂದಿಕೊಳ್ಬೇಕೆಂಬುದಾಗಿ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಬನ್ನಿ ನಾನು ಕೊನೆಯದಾಗಿ ನಿಮ್ಮ ಮುಂದೆ ಇಟ್ಟು ನನ್ನ ಸಂದೇಶವನ್ನು ನಾನು ಮುಗಿಸ್ತೇನೆ. ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಅಪೊಸ್ತಲರ ಕೃತ್ಯಗಳು, ಆ್ಯಕ್ಟ್ಸ್ ಚಾಪ್ಟರ್ 12 ಅಪೊಸ್ತಲರ ಕೃತ್ಯಗಳು 12 ಚಾಪ್ಟರ್, ಆ್ಯಕ್ಟ್ಸ್ ಚಾಪ್ಟರ್ 12 ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ. ಬನ್ನಿ ನಾವೆಲ್ಲರೂ ವಾಕ್ಯದ ಕಡೆಗೆ ಹೋಗೋಣ. ನನ್ನ ಜೊತೆ ಎಲ್ಲರೂ ಬನ್ನಿರಿ, ದಯವಿಟ್ಟು ಯಾರೋ ಆಬ್ಸೆಂಟ್ ಆಗಬೇಡ್ರಿ, ಸಮಯ ಆಗ್ತಿದೆ ಅಂಥೇಳಿ. ತುಂಬ ಅದ್ಭುತವಾದಂಥ ಮಾತು ನಿಮಗೆ ನಾನು ಕೊಡಲಿಕ್ಕಿದ್ದೇನೆ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ ಓದಮ್ಮ, 13ನೇ ವಚನ ಓದು. जब उसने फाटक की खिड़की खटखटाई, हाँ, जब उसने फाटक की खिड़की खटखटाई तो रोदे नामक एक दासी देखने को आई। हाँ, रोदे नामक एक दासी देखने को आई। पतरस का शब्द पहचान कर उसने आनंद के मारे, हालेलुया ಹಾಲೆಲುಯಾ. ಕನ್ನಡದಲ್ಲಿ ಒಬ್ಬರು ಓದಿ ನನಗೆ ಸಹಾಯ ಮಾಡಿರಿ, ಕನ್ನಡದಲ್ಲಿ ಗಟ್ಟಿಯಾಗಿ ಸ್ಪಷ್ಟವಾಗಿ. ನನ್ನ ಸಂದೇಶದ ಕೊನೆಯ ಭಾಗ ನಾನು ಬಂದಿದ್ದೇನೆ, ಓದಮ್ಮ. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾನು ಕೊನೆಯದಾಗಿ ನನ್ನ ಸಂದೇಶದ ಮುಕ್ತಾಯ ಹಂತಕ್ಕೆ ನಾನು ಬಂದಿದ್ದೇನೆ. ಪ್ರಾರ್ಥನೆಯಲ್ಲಿ ಅಡಗಿರುವಂಥ 4 ಪ್ರಭಾವದಲ್ಲಿ ಕೊನೆಯ ಪ್ರಭಾವ ಯಾವುದಪ್ಪ ಅಂತಂದರೆ, ಇಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ದರ ಮಕ್ಕಳೇ, ಇಲ್ಲಿಯೂ ಕೂಡ ನಾವು ನೋಡ್ತಿದ್ದೇವೆ, ಇಲ್ಲಿಯೂ ಕೂಡ ಒಂದು ಸಾಮೂಹಿಕವಾಗಿ ಬಾಗಿಲನ್ನು ಮುಚ್ಕೊಂಡಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಇಲ್ಲಿನೂ ಏನು ಮಾಡಿದ್ದಾರೆ? ಇಲ್ಲಿನೂ ಕೂಡ ನಾವು ನೋಡ್ತೇವೆ, ಒಂದು ಗುಂಪಿದೆ, ಇಲ್ಲಿನೂ ಕೂಡ ಒಂದು ಸಮೂಹ ಇದೆ, ಇಲ್ಲಿ ಕೂಡ ಕೆಲವು ಜನರಿದ್ದಾರೆ. ಅವ್ರೇನು ಮಾಡಿದಾರಪ್ಪ ಅಂತಂದರೆ ಬಾಗಿಲನ್ನು ಮುಚ್ಕೊಂಡಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಬಾಗಿಲನ್ನು ಮುಚ್ಚಿಕೊಂಡಿದ್ದಾರೆ ಅಂತೇಳಿ ನಿಮಗೆ ಹೆಂಗೆ ಗೊತ್ತಾಗ್ತದೆ ರೀ? ಪೇತ್ರ ಬಂದು ಏನು ಮಾಡತ್ತಾನೆ ರೀ? ಬಾಗಿಲು ಮುಚ್ಚಾರ, ತೆರೀರಂತ ಪೇತ್ರ ತಡ್ತಾಯಿದ್ರು, ಒಬ್ಬರು ಬಂದು ಬಾಗಿಲ ತೆರೆಯಲಾಗ್ಯಾರ. ಅದ್ರಾಗ ರೋದೆಯನ ಒಬ್ಬ ಚಾಕರಿಯ ಒಬ್ಬ ಹುಡುಗಿ ಬಂದು ಏನು ಮಾಡ್ತಾಳಂದರೆ, ಆ ಸೌಂಡು ಪೇತ್ರನದ ಎಂಬುದಾಗಿ ಕೇಳಿ
ಹೋಗಿ ತೆರಿಬೇಕಂತಳ ಮತ್ತೆ ವಾಪಸ್ ಹೋಗ್ತಾಳ್ರಿ ಉಲ್ಟಾ. ಬಾಗಿಲು ತೆರಿಬೇಕಾ, ಬಾಗಿಲೊಂದಿಗೆ ವಾಪಸ್ ಹೋಗ್ಬೇಕು. ಹಾಂ, ಆಕೆ ಏನು ಮಾಡ್ತಾಳೆ? ಬಾಗಿಲು ತೆರಿಬೇಕಾಗಿತ್ತಲ್ಲ, ತೆರೆಯಲ್ಲ. ಏನು ಮಾಡ್ತಾಳೆ ಆಕೆ? ವಾಪಸ್ ಈಗ ಅಲ್ಲಿ ಸೌಂಡ್ ಯಾರ್ದು ಕೇಳಾಕಿ? ಪೇತ್ರಂದೇ ಕೇಳಲ್ಲ. ಬಂದಿಲ್ಲಿ ನೋಡತನ ಯಾರ? ಪೇತ್ರೇನ. ಆದ್ರೂ ಕೂಡ ಬಾಗಿಲು ತೆರಿಬೇಕಲ್ಲ. ಯಾಕೆ ತೆರೆದಿಲ್ಲಪ್ಪ ಅಂತಂದರೆ ಆಕೆ ವಾಪಸ್ ಹಾಕೋದಳಂದರೆ ಆಕೆಯಲ್ಲಿ ಎಷ್ಟು ಸಂತೋಷ ಬಂತಪ್ಪ ಅಂದರೆ, ಎಂಥ ಉಜ್ಜೀವ ಬಂತಪ್ಪ ಅಂತಂದರೆ, ಅಲ್ಲಿ ಯಾವ ವಿಷಯಕ್ಕೋಸ್ಕರವಾಗಿ ಪ್ರಾರ್ಥನೆ ಅವ್ರು ಮಾಡ್ತಾ ಇದ್ದಾರಲ್ರಿ, ಆ ಪ್ರಾರ್ಥನೆ ಉತ್ತರ ಅವ್ರ ಎದುರಿದೆ ಅಂತೇಳಿರಿ. ಹಲ್ಲೆಲೂಯಾ. ಯಾವ ಪ್ರಾರ್ಥನೆ ಇದೆಯಪ್ಪ ಅಂತಂದರೆ ಬಾಗಿಲನ್ನು ಮುಚ್ಚಿಕೊಡುವಂಥ ಮಾಡೋಂಥ ಪ್ರಾರ್ಥನೆಯಲ್ಲಿ ಅಂತೇಳಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಮುಂದೆ ಎಳೆಯುವುದಿಲ್ಲ, ಇದೆಲ್ಲ ಪೂರ್ತಿ ನಿಮ್ಗೆ ಗೊತ್ತುಂಟು. ಇಲ್ಲಿ ಸಂದರ್ಭ ಏನಪ್ಪ ಅಂತಂದರೆ, ತಮ್ಮ ಸೇವಕನಿಗೆ, ತಮ್ಮ ನಾಯಕನಿಗೆ, ತಮ್ಮ ಸಭಾಪಾಲಕನಿಗೆ ನಾವು ನೋಡ್ತೇವೆ ಶಿರಚ್ಛೇದನ ಮಾಡಬೇಕೆಂಬುದಾಗಿ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಯಾವಾಗ ತಮ್ಮ ನಾಯಕನನ್ನು ಬಂಧಿಸಿದ್ದಾರೋ, ಆತನ ಶಿರಚ್ಛೇದನ ಮಾಡಬೇಕೆಂಬುದಾಗಿ ಬೆಳಗ್ಗೆ ನಿರ್ಣಯ ಆಗ್ತದೋ, ತಕ್ಷಣ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಭೆಯಲ್ಲಿರುವಂಥ ಎಲ್ಲ ದೇವ್ರ ಮಕ್ಕಳು ಮಾಡಿರುವಂಥ ಒಂದೇ ಒಂದು ಕೆಲಸ ಏನಪ್ಪ ಅಂತಂದರೆ ಕ್ಲೋಸ್ ದ ಡೋರ್. ಹಲ್ಲೆಲೂಯಾ. ಏನು ಮಾಡಿದ್ರು ಅವರು? ಬಾಗಿಲನ್ನು ಏನು ಮಾಡಿದ್ರು ಅವರು? ಮುಚ್ಚಿದ್ರು ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ಚರ್ಚು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು, ಚರ್ಚ್ ಬಾಗಿಲನ್ನು ಮುಚ್ಚುವಂಥ ಅನುಭವದಲ್ಲಿ ಬಂತು, ಚರ್ಚ್ ಯಾವಾಗ ರಹಸ್ಯವಾಗಿ, ಏಕಾಂತವಾಗಿ, ಸಮೂಹವಾಗಿ, ಗುಂಪಾಗಿ ಎಲ್ಲರೂ ಸೇರಿ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಸಭೆ ಪ್ರಾರಂಭ ಮಾಡ್ತು, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಪೇತ್ರನನ್ನು ಬಿಡಿಸೋದಕ್ಕೋಸ್ಕರವಾಗಿ ದೇವದೂತನೇ ಬಂದು ಪೇತ್ರನನ್ನು ಏನು ಮಾಡ್ದಂದ್ರೆ ಸೆರೆಮನೆಯಿಂದ ತಂದು ಪ್ರಾರ್ಥನೆ ಮಾಡುವಂಥರ ಎದುರಲ್ಲಿ ನಿಲ್ಲಿಸಿದ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಕೊನೆಯದಾಗಿ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಪ್ರಾರ್ಥನೆಯಲ್ಲಿರುವಂಥ ನಾಲ್ಕನೇ ಒಂದು ಪ್ರಭಾವ, ಆ ಶಕ್ತಿ ಯಾವುದರಲ್ಲಿ ಅಡಗಿದೆಯಪ್ಪ ಅಂತಂದರೆ, ಓ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಂಘ ಪ್ರಾರ್ಥನೆಯಲ್ಲಿ ಭಾಳ ಶಕ್ತಿ ಅಡಗಿದೆ. ಯಾರು ಸಂಘ ಪ್ರಾರ್ಥನೆಗೆ ಬರ್ತಾರೋ, ಯಾರು ಸಂಘ ಸಹವಾಸದಲ್ಲಿರ್ತಾರೋ ಅವ್ರಿಗೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಉಪದ್ರವದಿಂದ, ಅಪಾಯದಿಂದ, ಪ್ರಾಣಹಾನಿಯಿಂದ ದೇವರು ತಪ್ಪಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ, ನನ್ನ ಸಂದೇಶ ನಾನು ಕನ್ಕ್ಲೂಸ್ ಮಾಡ್ತೇನೆ. ಈ 4 ವಿಷಯಗಳನ್ನು ನಾನು ನಿಮಗೆ ಹೇಳಿದ್ದೇನೆ. 4 ವಿಷಯಗಳಲ್ಲಿ 4 ಥರವಾದಂಥ ಜನ ಪ್ರಾರ್ಥನೆ ಮಾಡಿದರೆ ಸ್ವಲ್ಪ ಜಾಗ್ರತೆಯಿಂದ ಈ ಕಡೆ ಕೇಳ್ರಿ. ಮೊಟ್ಟ ಮೊದಲನೇ ಪ್ರಾರ್ಥನೆ ಅದು ಒಬ್ಬ ವ್ಯಕ್ತಿ ಮಾಡಿದಾನೆ ಅಂತೇಳಿರಿ. ಹಲ್ಲೆಲೂಯಾ. ಮೊದಲನೇ ಪ್ರಾರ್ಥನೆ ಯಾರು ಮಾಡಿದಾರೆ? ಎಷ್ಟು ಜನ ಮಾಡಿದಾರೆ? ಒಬ್ಬನೇ ಮಾಡಿದ್ದಾನೆ. ಎಲಿಷನ್ ಏನು ಮಾಡಿದಾನೆ ರೀ? ಒಬ್ಬನೇ ಮಾಡಿದ್ದಾನೆ. ಅದು ಪರ್ಸ್ನಲ್ ಪ್ರೇಯರ್ಗೆ ಅದು ಸಾದೃಶ್ಯ ಅಂತೇಳಿ. ಹಲ್ಲೆಲೂಯಾ. ಎರಡನೇ ಪ್ರಾರ್ಥನೆ ನೋಡಿದ್ದೇವೆ. ಯಾರು ಮಾಡಿದ್ದಾರೆ ಎರಡನೇ ಪ್ರಾರ್ಥನೆ? ಯಾರ್ಯಾರು ಮಾಡ್ಯಾರ ಎರಡನೇ ಪ್ರಾರ್ಥನೆ ಹೇಳ್ರು? ಸೆಕೆಂಡ್ ಪ್ರೇಯರ್, ಋಣ ತೀರ್ತಲ್ಲ, ಅಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡಿದ್ರು? ತಾಯಿ ಮತ್ತು ತನ್ನ ಮಕ್ಕಳು ಮಾಡಿದ್ರು. ಈ ಪ್ರಾರ್ಥನೆ ಯಾವುದಕ್ಕೆ ಸಾದೃಶ್ಯ ಆಗಿದ್ರೆ ನಿನ್ನ ಕುಟುಂಬ ಪ್ರಾರ್ಥನೆಗೆ ಇದು ಸಾದೃಶ್ಯವಾಗಿದೆ ಅಂತೇಳಿ. ಹಲ್ಲೆಲೂಯಾ. ಯಾವ ಪ್ರಾರ್ಥನೆಗಿರಿದು? ಮೊದಲನೇ ಪ್ರಾರ್ಥನೆ ಪರ್ಸ್ನಲ್ ಪ್ರಾರ್ಥನೆಗೆ ಸಂಬಂಧಪಟ್ಟಿದೆ, ವೈಯಕ್ತಿಕವಾದಂಥ ಪ್ರಾರ್ಥನೆಗೆ ಸಂಬಂಧಪಟ್ಟಿದೆ. ಎರಡನೇ ಪ್ರಾರ್ಥನೆ ಯಾವುದಪ್ಪ ಅಂದರೆ ಕುಟುಂಬವಾಗಿ ಮಾಡುವಂಥ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಗೆ ಇದು ಸಾದೃಶ್ಯವಾಗಿದೆ ಅಂತೇಳಿ ನಾವು ನೋಡ್ತೇವೆ. ಮೂರನೇದಾಗಿ ನಾವು ನೋಡ್ತೇವೆ, ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಅಲ್ಲಿ ಗ್ರೂಪಾಗಿ ಅಲ್ಲಿ ಕೂತ್ಕೊಂಡು ಬಾಗಿಲನ್ನು ಮುಚ್ಕೊಂಡು ಏನು ಮಾಡ್ತಿದ್ದಾರೆ? ಅವರು ಪ್ರಾರ್ಥನೆ ಮಾಡ್ತಾಯಿದ್ರೆ. ಈ ಪ್ರಾರ್ಥನೆ ಮೂರನೇದು ಯಾವುದು ಗುರುತಪ್ಪ ಅಂತಂದರೆ ಗ್ರೂಪ್ ಪ್ರಾರ್ಥನೆಗೆ ಇದು ಸೂಚನೆ ಅಂತೇಳಿ. ಹಲ್ಲೆಲೂಯಾ. ಯಾವ ಪ್ರಾರ್ಥನೆ ಇರೋದು? ಗ್ರೂಪ್ ಪ್ರೇಯರ್. ಗ್ರೂಪಾಗಿ, ಗುಂಪಾಗಿ ನಾವು ಮಾಡುವಂಥ ಪ್ರಾರ್ಥನೆಗೆ ಇದು ಒಂದು ಸೂಚನೆಯಾಗಿದೆ. ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಗ್ರೂಪ್ ಪ್ರೇಯರ್ ಅನುಭವ ಇರಬೇಕು, ಗುಂಪಾಗಿ ಎಲ್ಲರ ಜೊತೆ ಸೇರಿ ಮಾಡುವಂಥ ಪ್ರಾರ್ಥನೆ ಅನುಭವ ಇರಬೇಕು. ನಾಲ್ಕನೇದಾಗಿ ಯಾವ ಪ್ರಾರ್ಥನೆಪ್ಪ ಅಂತಂದರೆ ಅದು ಸಂಘ ಪ್ರಾರ್ಥನೆಗೆ ಸಾದೃಶ್ಯವಾಗಿದೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ 4 ಪ್ರಾರ್ಥನೆ ಅಡಗಿರುವಂಥ ಪ್ರಭಾವಗಳಲ್ಲಿ ಮೊದಲನೇದು ಪರ್ಸ್ನಲ್ ಪ್ರೇಯರು, ಎರಡನೇದು ಫ್ಯಾಮಿಲಿ ಪ್ರೇಯರು, ಮೂರನೇದು ಗ್ರೂಪ್ ಪ್ರೇಯರು, ನಾಲ್ಕನೇದು ಚರ್ಚ್ ಪ್ರೇಯರು. ಇವತ್ತು ನಾನು ಕೇಳಂಗಿಲ್ಲ, ಯೇಸು ಸ್ವಾಮಿ ಪಕ್ಷದಲ್ಲಿ ನಿಂತು, ದೇವ್ರ ಪಕ್ಷದಲ್ಲಿ ನಿಂತು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಈ 4ರಲ್ಲಿ ಯಾವುದರಲ್ಲಿ ನೀವು ರಿಪೇರಿ ಮಾಡ್ಕೋಬೇಕಾಗಿದೆ ಒಂದು ಸಲ ಹೇಳ್ರಿ. ಆ ಮೇಜಿನ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ 4 ಪ್ರೇಯರ್ ಅವ ಇಲ್ಲಿ. ಯೇಸು ಮೊದಲನೇದು